ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಸದ್ಯ ನಾವು ಮಾತನಾಡ್ತಿರುವಂತಹ ವಿಚಾರ, ಇಡೀ ಜಗತ್ತು ಮಾತನಾಡ್ತಿರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಕಾರಣ ಅಫ್ಘಾನಿಸ್ತಾನವನ್ನ ಉಗ್ರ ಸಂಘಟನೆ ತಾಲಿಬಾನ್ ವಶಪಡಿಸಿಕೊಂಡಿರುವಂಥದ್ದು ಇಡೀ ವಿಶ್ವದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬದಲಾಗಿ ವಿಶ್ವ ಮಾನವ ಕುಲಕ್ಕೆ ದೊಡ್ಡ ಮಟ್ಟದಲ್ಲಿ ಇದು ಕಂಟಕ ಅನ್ನುವಂತಹ ವಿಚಾರದಲ್ಲಿ ಅನೇಕ ಚರ್ಚೆಗಳು ನಡೀತಾ ಇದೆ, ಅನೇಕ ವಿಚಾರಗಳು ಆಗ್ತಾ ಇದೆ. ಈ ನಡುವೆ ಭಾರತೀಯರು ಕೂಡ ಅಫ್ಘಾನಿಸ್ತಾನದಲ್ಲಿ ಸಿಲುಕಿದ್ದಾರೆ. ಭಾರತೀಯರು ಕೂಡ ಅಫ್ಘಾನಿಸ್ತಾನದಲ್ಲಿದ್ರು ಇದ್ದಾರೆ ಕೂಡ ಹೌದು. ಅದೇ ರೀತಿ ಅನೇಕ ಜನರು ತಾಯ್ನಾಡಿಗೆ ಮರಳಿ ಬರಬೇಕು ಅನ್ನುವಂತಹ ಆಸೆಯಲ್ಲಿದ್ದಾರೆ, ಕನಸಿನಲ್ಲಿದ್ದಾರೆ. ಅದೇ ರೀತಿ ಭಾರತವು ಕೂಡ ಏರ್ಲಿಫ್ಟ್ ಮೂಲಕ ಭಾರತೀಯರನ್ನ ತಮ್ಮ ತಾಯ್ನಾಡಿಗೆ ಕರೆತರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದೇ ರೀತಿ ಅಫ್ಘಾನಿಸ್ತಾನ ಇದೀಗ ಅಕ್ಷರಶಃ ಭೂಲೋಕದ ಮೇಲಿನ ನರಕ ಅನ್ನುವಂತಹ ಮಾತನ್ನ ಅಲ್ಲಿರುವವರು ಹೇಳ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿ ವಿಡಿಯೋಗಳು, ದೃಶ್ಯಾವಳಿಗಳು ಹರಿದು ಬರ್ತಾ ಇದೆ ಅನ್ನುವಂಥದ್ದು. ಆ ಭಾಗದ ಏರ್ಪೋರ್ಟ್ಗಳಲ್ಲಿ, ರಸ್ತೆಗಳಲ್ಲಿ, ಬೀದಿಗಳಲ್ಲಿ, ಅವರ ಕಾನೂನಿನ ವಿಚಾರಗಳಲ್ಲಿ, ಅವರ ನಡವಳಿಕೆಗಳಲ್ಲಿ, ಅವರ ರಕ್ಕಸರ ರೌದ್ರ ನರ್ತನದ ಒಂದು ವಿಚಿತ್ರವಾಗಿರುವಂತಹ ಮನಸ್ಥಿತಿಯಲ್ಲಿ ಜನಸಾಮಾನ್ಯರು ತುಂಬಾನೇ ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಯಾಕೆ ಈ ವಿಚಾರವನ್ನು ನಾನು ಮಾತನಾಡ್ತಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಜೊತೆ ನಮ್ಮ ಕುಡ್ಲ ವಾಹಿನಿಯಲ್ಲಿ ಈ ಅಫ್ಘಾನಿಸ್ತಾನದಲ್ಲಿ ಬರೋಬ್ಬರಿ 7-8 ವರ್ಷಗಳ ಕಾಲ ಅಲ್ಲಿ ಜೀವನೋಪಾಯಕ್ಕಾಗಿ ಜೀವನ ನಡೆಸಿದಂತಹ ನಮ್ಮ ಮಂಗಳೂರಿನವರಿದ್ದಾರೆ. ಕುಮಾರ್ ಶೆಟ್ಟಿ ಅವರು ಬರೋಬ್ಬರಿ ಅಲ್ಲಿ 7-8 ವರ್ಷಗಳ ಕಾಲ ಇದ್ರು ಜೀವನೋಪಾಯಕ್ಕಾಗಿ. ಇದೀಗ ತಾಯ್ನಾಡಿಗೆ ಬಂದಿದ್ದಾರೆ. ಆ ಕರಾಳ ದಿನ ಯಾವ ರೀತಿ ಇತ್ತು, ಆ ಕರಾಳ ವರ್ಷಗಳು ಯಾವ ರೀತಿ ಇತ್ತು, ಅಫ್ಘಾನಿಸ್ತಾನ ಈಗ ಮಾತ್ರ ಈ ರೀತಿ ಇದೆಯಾ ಅಥವಾ ಹಿಂದಿಂದಲೂ ಕೂಡ ಉಗ್ರರ ಕರೆನೇರಳು ಅಫ್ಘಾನಿಸ್ತಾನದಲ್ಲಿ ಇತ್ತ ಅನ್ನುವಂತಹ ಪ್ರಶ್ನೆ. ಎಸ್, ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಕುಮಾರ್ ಶೆಟ್ಟಿ ಅವರಿಗೆ. ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ ಸರ್. ಚೆನ್ನಾಗಿದ್ದೀರಾ? ಅಫ್ಘಾನಿಸ್ತಾನದಿಂದ ಬಂದಿದ್ದೀರಾ. ಅಫ್ಘಾನಿಸ್ತಾನ ಈಗ ಯಾವ ರೀತಿ ಇದೆ ಅನ್ನುವಂಥದ್ದು, ಬಹುಶಃ ಯು ಆರ್ ಲಕ್ಕಿ ಅನ್ನುವಂಥದ್ದು ತಮ್ಮ ಮನಸ್ಸಿನಲ್ಲಿ ಈಗ ಆ ಭಾವನೆ ಬರ್ತಾ ಇದೆಯಾ? ಹೌದು, ಸ್ವಲ್ಪ ಅಂದ್ರೆ ಈಗಿನ ಸಿಚುವೇಶನ್ ಈಗ ನೋಡುವಾಗ ಅದು ಒಳ್ಳೇದಾಯ್ತು ಅಂತ ಆಗ್ತದೆ. ನಾನಲ್ಲಿ ಕ್ವಿಟ್ ಮಾಡಿದ್ದು, ಊರಿಗೆ ಬಂದಿರೋದು, ಊರಿಗೆ ಬಂದಿದ್ದು ಒಳ್ಳೇದಾಗಿತ್ತು ಅಂತ ಅನಿಸ್ತಾ ಇದೆ. ಓಕೆ, ಈಗ ಅಫ್ಘಾನಿಸ್ತಾನದಲ್ಲಿ ತಾವು ನೋಡ್ತಾ ಇದ್ದೀರಾ, ತಾಲಿಬಾನ್ ಉಗ್ರರ ಅಟ್ಟಹಾಸ ಆಗ್ತಾ ಇದೆ, ರಕ್ಕಸರ ರೌದ್ರ ನರ್ತನ ಆಗ್ತಾ ಇರುವಂತದ್ದು. ಈ ಒಂದು ಉಗ್ರರ ಕರಿನೆರಳು ಈ ಬಾರಿ ಬಿದ್ದಿರುವಂತದ್ದಲ್ಲ, ಈ ಹಿಂದಿನಿಂದಲೂ ಕೂಡ ಅಫ್ಘಾನಿಸ್ತಾನದಲ್ಲಿರುವಂತದ್ದು. ಈ ಹಿಂದೆ ಅಫ್ಘಾನಿಸ್ತಾನ ಉಗ್ರರ ಕೈಯಲ್ಲಿತ್ತು, ತದನಂತರ ಅಮೆರಿಕದವರು ಬಂದಿದ್ರು, ಇದೀಗ ಮತ್ತೆ ಉಗ್ರರ ವಶದಲ್ಲಿತ್ತು. ಆದ್ರೆ ಈ ಕರಿನೆರಳು ತಮಗೆ ಅಲ್ಲಿದ್ದಾಗ 7-8 ವರ್ಷಗಳ ಕಾಲ ಸುದೀರ್ಘವಾಗಿ ತಾವು ಆ ದೇಶದಲ್ಲಿದ್ರಿ. ಸೊ ಆಗ ತಮ್ಗೇನಾದ್ರೂ ಇಂತಹ ಘಟನೆಗಳು, ಇಂತಹ ವಿಚಿತ್ರವಾಗಿರುವ ಘಟನೆಗಳು, ಇಂತಹ ಒಂದು ಉಗ್ರರ ಕರಿನೆರಳು ಏನಾದ್ರೂ ಘಟನೆಗಳು ನೆನಪಿದೆಯಾ ಸರ್? ಅಲ್ಲಿ ನಾವು ಫಸ್ಟಿಗೆ ಹೋದಾಗ ಅಂದ್ರೆ ನಮ್ಗೆ ನ್ಯೂಸ್ ಇತ್ತು ಅಫ್ಘಾನಿಸ್ತಾನ ಹೀಗೆ ಹೀಗೆ ಅಂತ. ಅಂದ್ರೆ ನ್ಯೂಸ್ ಕೇಳುವಾಗ ನಮಗೂ ಭಯ ಆಗ್ತಿತ್ತು, ಆದ್ರೆ ವಿಷಯ ಗೊತ್ತಿಲ್ಲ ನಮ್ಗೆ. ಯಾವುದು ಹೊರಗಿಂದ ನಾವು ಕೇಳುವುದಕ್ಕೂ ಡೈರೆಕ್ಟ್ ಅಲ್ಲಿ ಹೋಗಿ ನೋಡುವುದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಹಾಗೆ ಒಂದು ಧೈರ್ಯ ಮಾಡಿ ಹೋದದ್ದು ನಾನು. ಅಂದ್ರೆ ಫೈನಾನ್ಷಿಯಲಿ ಸಿಚುವೇಶನ್ ಸ್ವಲ್ಪ ಬ್ಯಾಡ್ ಇತ್ತು, ಒಳ್ಳೆ ಪ್ಯಾಕೇಜ್ ಇತ್ತು, ಅದನ್ನ ನೋಡಿ ಆ ಕಡೆ ಹೋದದ್ದು. ಓಕೆ, ಏನ್ ಕೆಲಸಕ್ಕೆ ಹೋದ್ರಿ ಸರ್? ಏನ್ ಮಾಡ್ತಾ ಇದ್ದೀರಾ? ನಾನು ಅಮೆರಿಕನ್ ಕಂಪನಿಯಲ್ಲಿ ನಾನು ಫ್ಯೂಲ್ ಇದ್ರಲ್ಲಿ ಹೋದದ್ದು, ಪೆಟ್ರೋಲಿಯಂ ಫೀಲ್ಡ್ ಅಲ್ಲಿ. ಹಾಗೆಂದ್ರೆ ಅದ್ರ ಮೊದಲು ನಾನು ಕುವೈಟ್ ಅಲ್ಲಿ ಇದ್ದೆ 3 ವರ್ಷ. ಆಮೇಲೆ ನನಗೆ ಇದು ಆಫರ್ ಸಿಕ್ಕಿತ್ತು. ಹಾಗೆ ನಾವು 2010 ಅಲ್ಲಿ ಆಗಸ್ಟ್ ಅಲ್ಲಿ ಹೋದದ್ದು ನಾನು ಅಲ್ಲಿಗೆ. ಓಕೆ ಓಕೆ, ಅಫ್ಘಾನಿಸ್ತಾನ ಅಂತ ಬಂದಾಗ ಹಿಂದಿನಿಂದ ಕೂಡ ಭಯ ಪಡ್ತಾರೆ ಎಲ್ಲರೂ ಕೂಡ, ಯಾಕಂದ್ರೆ ತಾಲಿಬಾನ್ ಉಗ್ರರ ಸಂಘಟನೆಯಲ್ಲಿ ಇದೆ, ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಸೊ ಈ ರೀತಿ ಇದ್ದಾಗ ತಾವು ಮಂಗಳೂರಿನವರು ಆ ಕಡೆ ಹೋಗ್ತೀರಾ ಅಂತ ಬಂದಾಗ ಭಯ ಆಗಿಲ್ವಾ, ಹೇಗೆ ಅಂತ ಹೇಳಿ? ಅಲ್ಲ, ಆಕ್ಚುಲಿ ಭಯ ಆಗಿತ್ತು. ಮತ್ತೆ ನಾನೊಂದು ನಮ್ಮದು ಅಂದ್ರೆ ಏನಂದ್ರೆ, ಏನಾದ್ರೂ ಇದ್ರೆ ಆಗುತ್ತದೆ ಆ ಟೈಪ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಪಾಸಿಟಿವ್ ಆಗಿ ಜಾಸ್ತಿ ಇದು ಮಾಡಿ ನಾನು ಇದು ಮಾಡಿದೆ. ಭಯ ಇತ್ತು, ಭಯ ಇಲ್ಲಗಂತ. ಯಾಕಂದ್ರೆ ನಾವು ಫಸ್ಟಿಗೆ ಅಲ್ಲಿ ಹೋದಾಗ ನಾವು ರಾತ್ರಿ ನಿದ್ದೆ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಪ್ರತಿ ದಿನವೂ ರಾತ್ರಿ ರಾಕೆಟ್ ಬೀಳ್ತಾ ಇತ್ತು. ರಾಕೆಟ್ ಬಿದ್ದ ಕೂಡಲೇ ಏನಾಗ್ತದೆ, ಸೈರನ್ ಆಗ್ತದೆ. ಸೈರನ್ ಆದ ಕೂಡಲೇ ನಾವು ಹೇಳ್ಬೇಕು, ನಮ್ಗೆ ಬಾಡಿ ಆರ್ಮರ್ ಕೊಡ್ತಿದ್ರು, ಹೆಲ್ಮೆಟ್ ಕೊಡ್ತಿದ್ರು. ಅದನ್ನು ಹಾಕಿ ನಾವು ಇಮಿಡಿಯೇಟ್ ಹೋಗಿ ಬಂಕರ್ ಅಲ್ಲಿ ಕೂತ್ಕೊಳ್ಬೇಕು. ಅದು ಆದ್ಮೇಲೆ ಆ ರಾಕೆಟ್ ಬಿದ್ದ ಜಾಗವನ್ನು ಮಿಲಿಟರಿ ಅವರು, ನಮ್ಮ ಅದೇ ಆರ್ಮಿ ಅವರು ಬಂದು ಏನ್ ಮಾಡ್ತಾರೆ, ಕ್ಲಿಯರ್ ಮಾಡ್ತಾರೆ. ಕ್ಲಿಯರ್ ಮಾಡಿದ ಮೇಲೆ ಅನೌನ್ಸ್ ಮಾಡ್ತಾರೆ ಆಲ್ ಕ್ಲಿಯರ್ ಅಂತ. ಆಮೇಲೆ ನಾವು ಹೋಗಿ ಪುನಃ ನಮ್ಮ ರೂಮಿಗೆ ಹೋಗಿ ಮಲಗುದು. ಹೀಗೆ ನಿದ್ದೆ ಕೂಡ ಕರೆಕ್ಟ್ ಸರಿಯಾಗಿ ಮಾಡ್ತಿರ್ಲಿಲ್ಲ. ಅಂದ್ರೆ
ಭಯ ಅಂದ್ರೆ ನಮ್ಗೆ ಅದ್ರದ್ದು ಅನುಭವ ಇಲ್ಲ ಅಲ್ಲ, ಅದು ಹೇಗೆ ಸಿಚುವೇಶನ್ ಕೇಳ್ತಾ ಇದ್ದೆವು, ಹಾಗಿರ್ಬೋದು ಹೀಗಿರ್ಬೋದು, ಅಂದ್ರೆ ಸ್ವಂತ ಅನುಭವ ಆಗುವಾಗ ಒಂದು ಒಳ್ಳೆ ಇದು. ಓಕೆ ಓಕೆ, ರಾಕೆಟ್ಗಳು ಈ ರೀತಿ ಆವಾಗ್ಲೇ ಈ ರೀತಿಯ ವಿಚಾರಗಳು ನಡೀತಾ ಇತ್ತು, ಭಯದಿಂದ್ರೆ ತಾವು ಬದುಕಿದೀರಾ? ಹೌದು. ಓಕೆ, ಎಷ್ಟು ಜನರು ಭಾರತೀಯರು ತಮ್ಮ ಹಾಗೆ ಅಲ್ಲಿದ್ರು? ನಾನು ಹೋಗುವಾಗ ಭಾರತೀಯರು ಸುಮಾರು ಜನ ಇದ್ರು. ನಾನು ಹೇಳಲಿಕ್ಕೆ ಆಗುವ ಕೌಂಟ್ ಅಂದ್ರೆ ಒಂದು 700-800 ಜನ ಇದ್ರು ಫಸ್ಟ್ ಗೆ ನಾವು ಹೋಗುವಾಗ. 700-800 ಎಲ್ಲ ಇಂಡಿಯಾದವರು ಮಿಕ್ಸ್. ನಮ್ಮ ಮಂಗಳೂರಿನವರು ಸುಮಾರು ಇದ್ರು, ಒಂದು 100-200 ಜನ ಮಂಗಳೂರಿನವರು. ತಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರೆ ಹೇಗೆ, ಯಾವ ವಿಭಾಗದಲ್ಲಿ ಇದ್ರು ಮಂಗಳೂರಿನವರು? ಮಂಗಳೂರಿನವರು ನನ್ನ ಫ್ಯೂಲ್ ಅಲ್ಲಿ ಇದ್ರು, AC ಟೆಕ್ನಿಷಿಯನ್ ಆಗಿದ್ರು, ಎಲೆಕ್ಟ್ರಿಷಿಯನ್, ಮತ್ತೆ ಡ್ರೈವರ್ಸ್, ಹಾಗೆ ಡಿಫರೆಂಟ್ ಸೆಕ್ಷನ್ ಇತ್ತು. ಓಕೆ ಓಕೆ. ಈ ಅಮೆರಿಕ ಸೈನ್ಯ ಯಾವಾಗ ಅಮೆರಿಕ ಸೈನ್ಯ ಹಿಂದಕ್ಕೆ ಹೋಗುತ್ತೆ, ಒಂದು ವಾರದ ಒಳಗೆ ತಾಲಿಬಾನ್ ಉಗ್ರ ಸಂಘಟಕರು ಬರ್ತಾರೆ, ಉಗ್ರರು ಕಾಬೂಲ್ ಒಳಗೆ ಬರ್ತಾರೆ. ತದನಂತರ ಸಂಪೂರ್ಣವಾಗಿ ಅಫ್ಘಾನಿಸ್ತಾನವನ್ನ ಆಕ್ರಮಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯನ್ನ ಕಾಣ್ತಾರೆ. ಸೊ ಈ ವಿಚಾರವನ್ನ ನಾವು ನೋಡಿದಾಗ ಅಮೆರಿಕ ಸೈನ್ಯದ ಬಗ್ಗೆ ತಾವು ನೋಡಿದ್ದೀರಾ, ಅವರ ಕಾರ್ಯವೈಖರಿಗಳನ್ನು ನೋಡಿದ್ದೀರಾ? ಅಂದ್ರೆ ಯಾವ ರೀತಿ ಆಗ್ತಾ ಇತ್ತು ಅಲ್ಲಿ ಅಮೆರಿಕ ಸೈನ್ಯ ಜೊತೆಗೆ ಉಗ್ರ ಸಂಘಟನೆಗಳಿಗೆ ಈ ಹಿಂದಿನ ಕೂಡ ಆ ಕಡೆ ಆಗ್ತಾ ಇರುವಂತಹ ಗಲಾಟೆಗಳು ಎಲ್ಲವೂ ಕೂಡ ಆಗ್ತಾ ಇತ್ತು, ಈ ಬಗ್ಗೆ ಏನಾದ್ರು? ಈಗ ಈ ಬಗ್ಗೆ ಅಂದ್ರೆ ನನ್ಗೆ ಹೊರಗಿಂದ ಆಗ್ತಾ ಇತ್ತು, ಹೊರಗಿಂದ. ಯಾಕಂದ್ರೆ ರೀಸೆಂಟ್ಲಿ ಇದ್ದು ಹೇಳ್ಬೇಕು, ನಾನು ಫಸ್ಟ್ ಇದು ಹೇಳುದಾದ್ರೆ, ನನ್ಗೆ ಕಣ್ಣಲ್ಲಿ ನೋಡಿದ ಘಟನೆ ಅಂದ್ರೆ 2013 ಒಂದು ದಿನ ಒಂದು ಗ್ರೌಂಡ್ ಅಟ್ಯಾಕ್ ಆಗಿತ್ತು. ಅಂದ್ರೆ 5 ಜನ ಉಗ್ರರು ಒಳಗೆ ನುಗ್ಗಿದ್ರು ನಮ್ಮ ಬೇಸ್ ಇರುವಲ್ಲಿ. ಅವರು ತುಂಬಾ ಡ್ಯಾಮೇಜ್ ಮಾಡಿದ್ದಾರೆ. ಅಂದ್ರೆ ನಮ್ಮದ್ರಲ್ಲಿ ಫ್ಯೂಲ್ ಇದು ಬ್ಯಾಗ್ಸ್ ಇತ್ತು ದೊಡ್ಡದು. ಅದು ಒಂದೊಂದು ಫ್ಯೂಲ್ ಬ್ಯಾಗ್ ಅಂದ್ರೆ 50,000 ಗ್ಯಾಲನ್. ಅಂದ್ರೆ 50,000 ಗ್ಯಾಲನ್ ಅಂದ್ರೆ ಅದು ಇಂಟು 3 ಪಾಯಿಂಟ್ ಸಮಥಿಂಗ್ ಅಂದ್ರೆ 2 ಲಕ್ಷ ಲೀಟರ್ ಆಗ್ತದೆ ಒಂದೊಂದು ಬ್ಯಾಗ್. ಅತ್ತ 3 ಬ್ಯಾಗ್ ಅನ್ನೋರು ಹೊಡೆದಿದ್ರು. ಹೊಡೆದು ಅದಕ್ಕೆ ಮತ್ತೆ ಹೆಲಿಕಾಪ್ಟರ್, ಅಂದ್ರೆ ಅವರು ಅಟ್ಯಾಕ್ ಮಾಡಿದೆ ಇದಕ್ಕೆ, ಯಾವುದು ನಮ್ಮ ಫ್ಲೈಟ್ ಲೈನ್ಗೆ, ಅಲ್ಲಿ ಈ ಯುದ್ಧ ವಿಮಾನಗಳೆಲ್ಲ ಇರುತ್ತಲ್ಲ, ಹಾಗೆ ಅದಕ್ಕೆ ಅವರು ಹೊಡೆದ್ರು, ಅದನ್ನು ಹೊಡೆದ್ರು, ಇದು ಮಾಡಿದ್ರು. ಒಂದು 5 ಜನ ಇದ್ರು. ಆ ಇನ್ಸಿಡೆಂಟ್ ಆಗ ಈವ್ನಿಂಗ್ ಆದದ್ದು, ಅದು ಈವ್ನಿಂಗ್ ಟೈಮ್. ನಮ್ಗೆ ಅಲ್ಲಿ ಆಗ ಎಲ್ಲ ಕ್ಲೋಸ್ ಮಾಡಿದ್ರು ಬೇಸ್ ಎಲ್ಲ, ಯಾರು ಹೊರಗೆ ಹೋಗ್ಲಿಕ್ಕಿಲ್ಲ. ಇವರು ಮಿಷನ್ ಸ್ಟಾರ್ಟ್ ಮಾಡಿದ್ರು, ಯಾರು ಅಮೆರಿಕನ್ಸ್, ಅವರನ್ನು ಹೊಡಿಲಿಕ್ಕೆ. ಅಂದ್ರೆ ಅವ್ರು ಸಿಕ್ಕುದಿಲ್ಲ ಹಾಗೆ, ಅವರು ಅಡಗಿ ಹೀಗೆ ಮಾಡ್ತಿದ್ರು. ಅಂದ್ರೆ ರಾಕೆಟ್ ಲಾಂಚರ್ ಅನ್ನು ಬಿಡ್ತಾ ಇದ್ರು ಉಗ್ರರು, ತಾಲಿಬಾನ್. ಹಾಗೆ ಮಾಡಿ ಮತ್ತೆ ಅದು ಬೆಳಿಗ್ಗೆ ತನಕ ಆಗಿದೆ ಅವ್ರದ್ದು ಈ ಹೋರಾಟ. ಮಾತ್ರ ಬೆಳಿಗ್ಗೆ ಮಾತ್ರ ಎಲ್ಲರನ್ನು ಅವರು ಸ್ಮ್ಯಾಶ್ ಮಾಡಿದ್ರು. ಅಮೆರಿಕದ ಸೈನ್ಯ? ಹೌದು, ಅಮೆರಿಕದ ಎಲ್ಲ ಇದಾಗಿದ್ರೆ. ಯಾಕಂದ್ರೆ ನಮ್ಗೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಪ್ಲೇಸಿಗೆ. ಆ ಸ್ಪಾಟಿಗೆ ನಾನು 2 ದಿನ ನಂತರ ಹೋದೆ. ನಾನಲ್ಲಿ ನನ್ನ ಕಣ್ಣಲ್ಲಿ ಉಗ್ರರದೆಲ್ಲ ಈ ಬೆರಳುಗಳನ್ನೆಲ್ಲ ಅಲ್ಲಿ ಎಲ್ಲ ಬಿದ್ದಿತ್ತು. ಅಂದ್ರೆ ಛಿದ್ರ ಬಾಡಿ ಎಲ್ಲ ತೆಗ್ದಿದ್ರು. ಅದೊಂದು ಏನು ಮರ್ತು ಬಿಟ್ಟಿದ್ರೆ ನಾನು ಅದು ಕಣ್ಣಾರೆ ನೋಡಿದ ಇದು. ಇಂತಹ ಗಲಾಟೆಗಳು, ಇಂತಹ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿರುವಂತಹ ಈ ಹೋರಾಟಗಳು ಇನ್ನಿಂದ ಕೂಡ ಅಲ್ಲಿ ಆಗ್ತಾನೆ ಇತ್ತು. ಆಗ್ತಾ ಇತ್ತಂದ್ರೆ ಹೇಗೆ ಗೊತ್ತುಂಟ ಸರ್, ಅಲ್ಲಿ ತುಂಬಾ ಬೇಸ್ ಇದೆ. ನಾನು ಇದ್ದಾಗೆ ಸುಮಾರು ಬೇಸ್ ಇದೆ ಅಲ್ಲಲ್ಲಿ ಅಫ್ಘಾನಿಸ್ತಾನದಲ್ಲಿ. ಕೆಲವು ಬೇಸ್ ಎಲ್ಲ ಪಾಕಿಸ್ತಾನಕ್ಕೆ ಕ್ಲೋಸ್ ಇದೆ. ಅದು ಅಲ್ಲಿ ಪ್ರಾಬ್ಲಮ್ ಜಾಸ್ತಿ. ಅಂದ್ರೆ ಅಲ್ಲಿಂದ ರಾಕೆಟ್ ಅಟ್ಯಾಕ್ ಆ ಬೇಸ್ ಅಲ್ಲಿರುವವರಿಗೆ ಸ್ವಲ್ಪ ರಿಸ್ಕ್ ಜಾಸ್ತಿ. ಯಾಕಂದ್ರೆ 2-3 ಡೆತ್ ಕೂಡ ಆಗಿದೆ ನಮ್ಮೊಟ್ಟಿಗೆ ಹೋದವ್ರದ್ದು. ತಮ್ಮೊಟ್ಟಿಗೆ ಹೋದವ್ರದ್ದು. ಎಲ್ಲಿ ಅವರು? ಅವರು ಕೇರಳದವರು. ಅವರ ಡೆತ್ ಆಗಿದೆ. ಹೌದು, ಡೆತ್ ಆಗಿದೆ. ಅದೇ ಈ ರಾಕೆಟ್ ಬಿದ್ದು. ಅಂದ್ರೆ ಎಲ್ಲಂದರಲ್ಲಿ ರಾಕೆಟ್ಗಳು ಬೀಳ್ತಾ ಇರ್ತದೆ. ನಾವು ಮೊದಲು ಹೋಗುವಾಗ ಆ ಇದಿತ್ತು ಕಂಡೀಷನ್, ಸಿಚುವೇಶನ್ ತುಂಬಾ ಬ್ಯಾಡ್ ಇತ್ತು ಅದು. ಆಗ ನಾವೊಂದು ಇದ್ರಲ್ಲಿ ಹೋದ ಧೈರ್ಯದಲ್ಲಿ ಏನೋ ಆದದ್ದು ಆಗುತ್ತೆ ಅಂತ, ಧೈರ್ಯದಲ್ಲಿ ನಮ್ಗೇನು ಇದಾಗ್ಲಿಲ್ಲ. ಸರ್ಕಾರ ಈ ಸಂದರ್ಭ ಪ್ರತಿಯೊಬ್ರು ಕೂಡ ಅಫ್ಘಾನಿಸ್ತಾನ ಸರ್ಕಾರವನ್ನ ದೂಷಿಸುವಂತಹ ಕೆಲಸ ಆಗುತ್ತೆ. ಯಾಕಂದ್ರೆ ಸರ್ಕಾರ ತುಂಬಾ ಕರೆಕ್ಟ್ ಆಗಿ ಡಿಸಿಷನ್ ಗಳನ್ನ ತೆಗೆದುಕೊಳ್ತಾ ಇದ್ರೆ, ಅವರು ಗಟ್ಟಿಯಾಗಿರ್ತಾ ಇದ್ರೆ ಅಫ್ಘಾನಿಸ್ತಾನದ ಪ್ರಜೆಗಳನ್ನ ರಕ್ಷಣೆ ಮಾಡಬಹುದಿತ್ತು ಅನ್ನುವಂಥದ್ದು, ಸೈನ್ಯವನ್ನು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಕಟ್ಟಬಹುದಿತ್ತು, ತಯಾರು ಮಾಡಬಹುದಿತ್ತು ಅನ್ನುವಂಥದ್ದು. ಈ ವಿಚಾರ ಹೌದಾ? ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡ್ತಾ ಇತ್ತು? ಸರ್ಕಾರ ಯಾವ ರೀತಿ ಇತ್ತು ಅಫ್ಘಾನಿಸ್ತಾನ? ಸರ್ಕಾರ ಅಂದ್ರೆ ನಮ್ಗೆ ಆಕ್ಚುಲಿ ನಾನು ಈಗ ಲಾಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇರುವಾಗ ಲೋಕಲ್ಸ್ ನನ್ನೊಟ್ಟಿಗೆ ಇದ್ರು. ಅವ್ರು ಲೋಕಲ್ಸ್ ಅಂದ್ರೆ ಅಫ್ಘಾನಿ ಅವರು ಸ್ವಲ್ಪ ವೆಲ್ ಎಜುಕೇಟೆಡ್. ಹಾಗೆ ನಾನು ಅವರಿಂದ ಸ್ವಲ್ಪ ತಿಳಿದುಕೊಳ್ತಾ ಇದ್ದೆ ಅವರ ರಾಜಕೀಯ. ಅವರ ರಾಜಕೀಯ ಕೂಡ ಅವರು ಹೀಗೆ ಹೇಳ್ತಾರೆ, ಇಲೆಕ್ಷನ್ ಎಲ್ಲ ಆಗೋದಂದ್ರೆ ಅದು ಎಲ್ಲ ಸುಳ್ಳು, ಅಂದ್ರೆ ಫೋರ್ಜರಿ, ಅದೆಲ್ಲ ಮೋಸ, ಜನರಿಗೆ ಜಸ್ಟ್ ಮೋಸ ಮಾಡುದು.
ಯಾರು ಆಗ್ಬೇಕಂತ ಫಿಕ್ಸ್ ಮಾಡಿ ಇರ್ತಾರಂತ. ಅದಕ್ಕೆ ಕೂಡ ತಾಲಿಬಾನ್ ಅವ್ರದ್ದು ಲಿಂಕ್ ಉಂಟಂತ, ಈ ಮನುಷ್ಯ ಆಗ್ಬೇಕು ಅಂತ ಹೇಳಿ. ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ನಡೆಸಬೇಕು ಲಿಂಕ್ ಇದೆ, ಆ ಟೈಪ್ ಹೇಳ್ತಾರೆ ಇವರು. ಯಾರು ನಮ್ಮ ಹುಡುಗರು. ನಮ್ಗೆ ಡೈರೆಕ್ಟ್ ಆಗಿ ಅದ್ರ ಅಷ್ಟು ನಾಲೆಜ್ ಇಲ್ಲ, ಯಾಕಂದ್ರೆ ನಾವು ಒಳಗಿರುದು ಬೇಸ್ ಅಲ್ಲಿ, ಹೊರಗಿನದು ಜಾಸ್ತಿ ಇದಿಲ್ಲ. ಆದ್ರೆ ಈ ಹುಡುಗರು ಹೇಳ್ತಾರೆ ಹಾಗೆ. ಹೇಗೆ ಅಫ್ಘಾನಿಸ್ತಾನ ಜನಜೀವನ, ಹೇಗೆ ಜನರ ಜೀವನ ಜೊತೆಗೆ ಸರ್ಕಾರ ಯಾವ ರೀತಿ ಇತ್ತು? ಯಾಕಂದ್ರೆ ನಾವುಗಳು ನೋಡಿದಾಗ ಅಫ್ಘಾನಿಸ್ತಾನ ಒಂಥರ ಇರುವಂತಹ ಒಂದು ದೇಶ, ಅಥವಾ ಏನೋ ಭಯ ಪಡುವಂತಹ ವಿಚಾರದಲ್ಲಿ ನಮ್ಗೆ ಚಿತ್ರಣ ಆಗ್ತಾ ಇರುವಂತದ್ದು. ಸೊ ಯಾವ ರೀತಿ ಇತ್ತು ಜನಜೀವನ? ಅಂದ್ರೆ ಭಯದಲ್ಲೇ ಬದುಕುವಂತದಿತ್ತ, ಅಥವಾ ನಾರ್ಮಲ್ ಆಗಿ ಬದುಕುವಂತಿತ್ತು, ಅಥವಾ ಮಾಧ್ಯಮಗಳು ಈಗ ಭಯ ಆಗ್ತಾ ಇದೆ ಅನ್ನುವಂತಹ ದೃಷ್ಟಿಯಲ್ಲಿ ನಾವುಗಳು ಪೋರ್ಟ್ರೇಟ್ ಮಾಡ್ತಾ ಇದ್ದೇವೆ ಅಂತ ಪ್ರಶ್ನೆ ಬರುತ್ತೆ. ಜನರಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ತಾವು ಮಂಗಳೂರಿನಲ್ಲಿ ಇದ್ದೀರಾ, ಅಲ್ಲಿ ಕೆಲಸಕ್ಕಾಗಿ ಹೋಗಿದ್ದೀರಾ. ಸೊ ಇದೆಲ್ಲವೂ ಕೂಡ ನೋಡಿದಾಗ ನಿಜವಾಗ್ಲೂ ಕೂಡ ಅಫ್ಘಾನಿಸ್ತಾನದಲ್ಲಿ ಭಯ ಇದೆಯಾ, ಅಥವಾ ಇದರ ಭಯದ ವಾತಾವರಣ ಇತ್ತ, ಅಥವಾ ಮಾಧ್ಯಮಗಳು ಸೃಷ್ಟಿ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತೀರಾ ತಾವು, ಪ್ರತ್ಯಕ್ಷದರ್ಶಿ, ತಾವು ಅಲ್ಲಿ ಇದ್ದವರು? ಕರೆಕ್ಟ್, ಅದು ಹೇಳ್ತೇನೆ ನಾನು. 100% ಅವರಿಗೆ ಭಯ ಇದೆ, ಭಯ ಇದೆ. ಯಾಕಂದ್ರೆ ಎಲ್ಲರಿಗುಂಟು, ಪ್ರಜೆಗಳಿಗುಂಟು, ಪ್ರಜೆಗಳಿಗೂ ಕೂಡ 100%. ಯಾಕಂದ್ರೆ ನನ್ನೊಟ್ಟಿಗೆ ಅಲ್ಲಿ ವರ್ಕ್ ಮಾಡ್ತಿದ್ದವರು, ಅವರು ಏನ್ ಹೇಳ್ತಾರೆ ಗೊತ್ತಾ, ಸಂಜೆ ನಾವು ಹೋಗ್ತೇವೆ ಮನೆಗೆ ಹೋಗ್ತೇವೆ ಇಲ್ವಾ ಅಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಒಬ್ಬನಿಗೆ ಆಗಿದೆ, ಒಬ್ಬನಿಗೆ ಮಸೀದಿಯಲ್ಲಿ ಹೊಡೆದ್ರು ಅವರು. ಅಂದ್ರೆ ಅವರು ಅಲ್ಲಿ ಹೋಗಿ ಮಸೀದಿಯಲ್ಲಿ ಬಾಂಬ್ ಇಡುದು, ಬಾಂಬ್ ಇಟ್ಟಾಗ ಇವನಿಗೆ ತಾಗಿದೆ, ಒಂದು ಕೈಯೆಲ್ಲ ಇದಾಗಿತ್ತು, ನಮ್ಮೊಟ್ಟಿಗೆ ಕೆಲಸ ಮಾಡುವ ಹುಡುಗನಿಗೆ. ಹಾಗೆ ಅವರ ಜನಜೀವನ, ಅರ್ಧವರ ಮೈಂಡ್ ಉಂಟಲ್ಲ, ಮೆಂಟಲಿ ಅವರು ತುಂಬಾ ರಿಸ್ಕ್ ಅಲ್ಲಿ ಬದುಕುದವರು. ನಮ್ಮಾಗೆ ಅಲ್ಲ, ನಮ್ಮಾಗೆ ಫ್ರೀ ಅಲ್ಲ. 100% ಅವರ ಲೈಫ್ ಅರ್ಧ ಇದರಲ್ಲಿ ಹೋಗ್ತದೆ, ಯಾವುದು ಟೆನ್ಷನ್, ಭಯದಿಂದಲೇ ಹೋಗ್ತದೆ ಅವರ ಆಯುಷ್ಯ. ಗೊತ್ತಾಯ್ತಾ? ಆಯುಷ್ಯ ಸ್ವಲ್ಪ ಕಮ್ಮಿ ಆಗುದೇ ಈ ಭಯದಿಂದ ಅವರಿಗೆ, ಅದು 100%. ಅಲ್ಲಿಯ ಮೂಲ ಪ್ರಜೆಗಳೇನಿದ್ದಾರೆ ಅವರನ್ನು ಕೂಡ ಬಿಡಲ್ಲ. ಅವರು ಕೂಡ ಭಯದಲ್ಲಿ ಬದುಕುವಂತ. ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳುತ್ತೆ ಅಂತವರಿಗೆ? ಭಯದಲ್ಲಿ ಬದುಕ್ತಾರೆ ಅಂತ ಬಂದಾಗ ಸರ್ಕಾರ ಅವರನ್ನ ಪ್ರೊಟೆಕ್ಟ್ ಮಾಡಲ್ವಾ? ಹೇಗೆ ಸರ್ಕಾರ ಅಂದ್ರೆ ಈ ಪೊಲೀಸ್ ಎಲ್ಲ ಇರ್ತಾರೆ ಅವರದ್ದು, ಅವರದ್ದು ಸರ್ಕಾರ, ಪೊಲೀಸ್, ಮಿಲಿಟರಿ, ಅವರ ಅಲ್ಲಿ ಭದ್ರತೆಯನ್ನು ನೋಡ್ಕೊಳ್ಳುವವರು ಅಮೆರಿಕ ಸೈನ್ಯ ನೋಡ್ಕೊಳ್ತಾ ಇತ್ತಾ, ಅಥವಾ ಅಲ್ಲಿ ಆ ಭಾಗದ ಪೊಲೀಸರು ನೋಡ್ತಾ ಇದ್ರು? ಅಫ್ಘಾನಿಸ್ತಾನದ ಸೇನೆ ಅಥವಾ ಅವರ ಪೊಲೀಸರು ಯಾವ ರೀತಿ ಮೇನ್ ಪ್ರೊಟೆಕ್ಷನ್ ಯಾರು ಕೊಡ್ತಾ ಇರುವಂತದ್ದು? ಮೇನ್ ಅಂದ್ರೆ ಅಫ್ಘಾನಿದು ಇದೆ, ಮಿಲಿಟರಿ ಇವರದು ಇದೆ. ಅವರನ್ನು ಟ್ರೈನ್ ಮಾಡುದು, ಅವರಿಗೆ ಟ್ರೈನಿಂಗ್ ಎಲ್ಲ ಕೊಡುದು ಇವರು, ಅಮೆರಿಕ ಸೈನ್ಯ. ಮತ್ತೆ ಏನಾದ್ರೂ ಜಾಸ್ತಿ ಇದಾದ್ರೆ ಹೋಗ್ಬೇಕು ಅವರೇ, ಅಫ್ಘಾನಿಯವರೇ ಹೋಗ್ಬೇಕು. ಇವರು ಜಸ್ಟ್ ಸಪೋರ್ಟ್ ಅವರು ಇವರದು. ಮತ್ತೆ ಹೀಗೆ ಕ್ರಿಟಿಕಲ್ ಏನಾದ್ರು ಜಾಸ್ತಿ ಪ್ರಾಬ್ಲಮ್ ಏನಾದ್ರೆ ಇವರು ಹೋಗ್ತಾರೆ, ಆ ಟೈಪ್. ಅಂದ್ರೆ ಅಫ್ಘಾನಿಯವರದೇ ಇದೆ, ಮಿಲಿಟರಿ ಇದೆ, ಅವರದು ಪೊಲೀಸ್ ಇದೆ. ಅದೆಲ್ಲ ಕರಪ್ಷನ್ ಆಕ್ಚುಲಿ. ಅಂದ್ರೆ ಪೊಲೀಸ್ ಹಾಗೆ ಎಂದು ಕೆಲಸ ಏನದಿದ್ರೆ ಹಣ ಕೊಟ್ರೆ ತಪ್ಪು ಮಾಡಿದವನು ಸರಿ, ಆ ಟೈಪ್. ಮತ್ತೆ ಈ ದರೋಡೆಕೋರರ ಇದು ಸಹ ಬಾರಿ ತುಂಬಾ ಪ್ರಾಬ್ಲಮ್ ಉಂಟು ಅಲ್ಲಿ. ಲೂಟುವುದು ಆ ಟೈಪ್ ಎಲ್ಲ ಉಂಟಲ್ಲ, ದರೋಡೆ. ಈಗ ಒಬ್ಬನು ಹೋದ್ರೆ ಅವನಿಂದ ಚಾಕು ತೋರಿಸಿ ಅವನ ಮೊಬೈಲ್, ಯಾಕಂದ್ರೆ ನಮ್ಮ ಹುಡುಗರದು ತೆಗ್ದಿದ್ದಾರೆ ಅವರು. ಹಾಗೆ ಯಾವ್ದಕ್ಕೂ ರೆಡಿ, ಆ ಟೈಪ್ ಅವರು. ಪ್ರಮುಖವಾಗಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದ ಹಾಗೆ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದ ಹಾಗೆ, ಪ್ರತಿಯೊಬ್ಬರ ಕೆಂಗಣ್ಣಿಗೆ ಗುರಿ ಆಗ್ತಾ ಇರುವಂತದ್ದು ಆ ಭಾಗದ ಅಫ್ಘಾನಿಸ್ತಾನದ ಮಹಿಳೆಯರು ಮಕ್ಕಳ ಸ್ವಾತಂತ್ರ್ಯವನ್ನ ಕದಿಯುವಂತಹ ಕೆಲಸವನ್ನ ಉಗ್ರರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಶರಿಯತ್ ಕಾನೂನಿನ ವಿಚಾರದಲ್ಲಿ ಬರುತ್ತೆ, ಜೊತೆಗೆ ಆ ಭಾಗದ ಕಾನೂನಿನ ವಿಚಾರದಲ್ಲಿ ಬರುತ್ತೆ, ಜೊತೆಗೆ ಉಗ್ರರ ಒಂದು ಮನಸ್ಥಿತಿಯ ಮೇಲೆಯೂ ಕೂಡ ಬರುತ್ತೆ. ಎಲ್ಲವನ್ನು ನೋಡಿದಾಗ ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಸ್ವಾತಂತ್ರ್ಯ ಯಾವ ರೀತಿ ಇತ್ತು? ಅವರಿಗೆ ಸ್ವಚ್ಛಂದವಾಗಿ ಸ್ವಾತಂತ್ರ್ಯ ಎಲ್ಲವೂ ಕೂಡ ಕೊಡಲಾಗಿತ್ತು, ಅಥವಾ ಅವರನ್ನು ಕೂಡ ಲಿಮಿಟೇಷನ್ಸ್ ಗಳಲ್ಲಿ ವಿದಿನ್ ದ ಬೌಂಡ್ರಿ ಅನ್ನುವಂತಹ ವಿಚಾರಗಳಲ್ಲಿ ಆಗ್ತಾ ಇತ್ತ? ಹೇಗೆ? ನಾನು ನಿಮ್ಮದು ಒಳ್ಳೆ ಕ್ವಶನ್ ಇದು. ನಾನು ಕಾಬೂಲ್ ಅಲ್ಲಿ ಇದ್ದೆ ಲಾಸ್ಟ್ ಬಿಡುವಾಗ. ಕಾಬೂಲ್ ಅಲ್ಲಿ ಇದ್ದೆ. ಈಗ ಅಫ್ಘಾನಿಸ್ತಾನದ ರಾಜಧಾನಿ ಆಕ್ರಮಣ ಮಾಡ್ಕೊಂಡು ಈಗ ಆಕ್ರಮಣ ಶುರುವಾಗಿರುವಂತಹ ಪ್ರಮುಖವಾಗಿ. ಹೌದು, ಆಕ್ರಮಣ ಮಾಡಿದ ಪ್ರದೇಶ ಅದು. ನಾನು ಅಲ್ಲಿದ್ದೆ. ಅಲ್ಲಿ ಹುಡುಗರು ನನ್ನ ಜೊತೆ ಇದ್ರು. ಅವರು ಹೇಳ್ತಾ ಇದ್ರು, ನನ್ನದೆಲ್ಲ ಫೋಟೋಸ್ ಎಲ್ಲ ನೋಡುವಾಗ, ನನ್ನ ಹತ್ರ ಈಗ ಜನರಲಿ ಮಾತಾಡುವಾಗ ಅವ್ರು ಹೇಳಿ, ಶೆಟ್ಟಿಬಾಯಿ ನಿಮ್ಗೆ ಎಷ್ಟು ಖುಷಿ ಅಲ್ಲ, ನಿಮ್ಗೆ ಒಂದು ಅಲ್ಲಿ ಅಲ್ಲ ಊರಲ್ಲಿ ಎಷ್ಟು ಆರಾಮದಲ್ಲಿ ನೀವು ಫ್ಯಾಮಿಲಿ ಅಲ್ಲಿ ಇಲ್ಲಿ ಇದು ಮಾಡ್ತೀವಿ ಅಂದ್ರೆ ಸುತ್ತಾಡ್ತೀರಾ, ಪಾರ್ಕಿಗೆ ಹೋಗ್ತೀರಾ, ಆ ಟೈಪ್ ಅಲ್ಲ. ನಮ್ಗೆ ಹಾಗೆ ಏನಿಲ್ಲ ಇಲ್ಲಿ. ನಾವೀಗ ಹೊರಗೆ ಹೋದ್ರು ಕೂಡ ನಾವು ಹೆದರಿಕೊಂಡು ಹೋಗ್ಬೇಕು, ಆ ಟೈಪು. ಎಲ್ಲಿ ಯಾವಾಗ ಅವರು ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅಲ್ಲಿ ಎಂತ ಪ್ರಾಬ್ಲಮ್ ಎಂತ ಗೊತ್ತುಂಟ? ಮೇನ್ ಅಂದ್ರೆ ಅವರು ಬಾಂಬ್ ಇಡುದು. ಬಾಂಬ್ ಇಡುದು ಅವರಿಗೆ. ಬಾಂಬ್ ಅಂದ್ರೆ ನಮ್ಗೆ ಇಲ್ಲಿ ನಾವು ದೀಪಾವಳಿಗೆ ಬಿಡ್ತೇವೆ, ಆ ಟೈಪ್ ಅವರ ಆಟ ಅವರಿಗೆ.
ಅದಕ್ಕೆ ಇವರಿಗೆ ಎಲ್ಲಿ ಫಂಕ್ಷನ್ ಮಾಡ್ಲಿಕ್ಕೆ ಸಹ ಫಂಕ್ಷನ್ಗೆ ಹೋದ್ರೆ ಸಹ ಅವರ ಒಂದು ಮೈಂಡ್ ಅಲ್ಲಿ ಏನಂತ ಗೊತ್ತಾ, ಭಯ ಎಂಬುದು ಇರುತ್ತೆ. ಗೊತ್ತಾಯ್ತಾ? ನಮ್ಗೆ ಈಗ ನಮ್ಗೆ ಸಹ ಹಾಗೆ ಆಗಿದೆ ವರ್ಲ್ಡ್ ಅಲ್ಲಿ ಈ ಕೊರೋನಾದ ವಿಷಯದಲ್ಲಿ. ಸೇಮ್ ಥಿಂಗ್ ಅವರಿಗೆ ಆಲ್ರೆಡಿ ಆಗಿದೆ. ಬಾಂಬ್ ವಿಷಯ ಯಾವಾಗ ನೋಡಿದ್ರು ತಲೆಯಲ್ಲಿ ಏನಾದ್ರೂ ಆಗುತ್ತಾ, ಏನಾದ್ರೂ ಆಗ್ಬಹುದಾ, ಆ ಟೈಪ್ ಅಲ್ಲಿ ಹೆದರಿಕೆ ಎಂಬುದು ಅವರ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಓಕೆ 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 ವಾಟ್ ಅಬೌಟ್ ಮಹಿಳೆಯರು ಮತ್ತು ಮಕ್ಕಳ ಒಂದು ವಿಚಾರ ಬಗ್ಗೆ ಮಾತಾಡಿದಾಗ, ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದಾಗ ಯಾಕೆ ಹೇಗೆ? ಮಹಿಳೆಯರಂದ್ರೆ ಅವರಿಗೆ ಅಷ್ಟು ಇದಿಲ್ಲ, ನಮ್ಮಾಗೆ ಇಲ್ಲ ಫ್ರೀಡಮ್. ಈಗ ಇಂಡಿಯಾದಲ್ಲಿ ಇರುವ ಮುಸ್ಲಿಂ ಆದ್ರೆ, ನಾನು ಕುವೈಟಲ್ಲಿದ್ದೆ, ಕುವೈಟಲ್ಲಿ ಅಲ್ಲಿ ಇರುವ ಮಹಿಳೆಯರಿಗೆ ಇರುವಷ್ಟು ರೆಸ್ಪೆಕ್ಟ್ ಇಲ್ಲಿ ಅಷ್ಟಿಲ್ಲ. ಇಲ್ಲ, ಅಷ್ಟು ಇವರು ಕೇರ್ ಮಾಡೋದಿಲ್ಲ. ಯಾರು ಪುರುಷ ಪ್ರಧಾನವಾಗಿರುವಂತಹ ದೇಶ, ಮಹಿಳೆಯರಿಗೆ ಅಲ್ಲಿ ಸ್ವಾತಂತ್ರ್ಯ ಇರುವಂತದ್ದು ಬಹಳಷ್ಟು ಕಡಿಮೆ. ಎಲ್ಲ ಮಹಿಳೆಯರು ಬುರ್ಕದೊಳಗೇನೆ ಇರಬೇಕು. ಅದು ಉಗ್ರರು ಬಂದ ನಂತರವಾ ಅಥವಾ ಈ ಹಿಂದಿನಿಂದ ಕೂಡ ಇತ್ತ? ಇಲ್ಲ, ಅದು ಉಂಟು ಅವರಿಗೆ ಹಾಗೆ. ಓಕೆ, ಬುರ್ಕದಲ್ಲೇ ಇರಬೇಕು. ಹೌದು. ಓಕೆ, ಯಾವ ರೀತಿ ಎಜುಕೇಶನ್ಸ್ ಎಲ್ಲ ಬರುತ್ತೆ ಮಹಿಳೆಯರು ಮತ್ತು ಮಕ್ಕಳ ಎಜುಕೇಶನ್? ಯಾಕಂದ್ರೆ ಈಗಾಗಲೇ ಶರಿಯತ್ ಕಾನೂನಿನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಮಹಿಳೆಯರು ಮತ್ತು ಮಕ್ಕಳ ಸ್ವಾತಂತ್ರ್ಯದ ಬಗ್ಗೆ, ಮತ್ತೆ ಅವರ ವಿದ್ಯಾಭ್ಯಾಸದ ಬಗ್ಗೆ, ಮತ್ತೆ ಅವರ ಜೀವನ ಚರಿತ್ರೆಯ ಬಗ್ಗೆ, ದೈನಂದಿನ ಜೀವನ ಯಾವ ರೀತಿ ಇರುತ್ತೆ ಈ ವಿಚಾರದ ಬಗ್ಗೆ. ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು ಸರ್. ಎಸ್, ಅವರ ಮಕ್ಕಳು ಮತ್ತು ಮಹಿಳೆಯರ ಸ್ವಾತಂತ್ರ್ಯ ಜೊತೆಗೆ ವಿದ್ಯಾಭ್ಯಾಸ, ಶಾಲಾ ಕಾಲೇಜುಗಳಿಗೆ ಹೋಗುವಂತದ್ದು ಏನಾದ್ರು ಹೇಗೆ ಅವರ ವಿಚಾರ? ವಿದ್ಯಾಭ್ಯಾಸ ತೊಂದರೆ ಇಲ್ಲ, ಯಾಕಂದ್ರೆ ಅವರದು ಅಂದ್ರೆ ಸೇಮ್ ಇದು ಅವರ ಅನುಕೂಲಕ್ಕೆ ತಕ್ಕ ಸ್ಕೂಲು ಹಾಗೆಲ್ಲ ಹೋಗ್ತಾರೆ, ಅದು ಓಕೆ. ಬಟ್ ಅವರು ಏನ್ ಮಾಡ್ತಾರೆ, ಜಾಸ್ತಿ ಜನ ಡೆಲ್ಲಿಗೆ ಬರ್ತಾರೆ, ಒಳ್ಳೆ ಅನುಕೂಲದವರು. ಹೌದು, ಯಾಕಂದ್ರೆ ಡೆಲ್ಲಿಗೆ ಬರ್ತಾರೆ ಕಲೀಲಿಕ್ಕೆ, ಅಲ್ಲಿ ಕಲ್ತು ಹೋಗ್ತಾರೆ. ಯಾಕಂದ್ರೆ ನಮ್ಮಂತ ಕಾಲೇಜಸ್ ಇದೆಲ್ಲ ಎಜುಕೇಶನ್ ಎಲ್ಲ ಆ ಲೆವೆಲ್ ಅಲ್ಲಿ ಇಲ್ಲ. ಅದಕ್ಕೋಸ್ಕರ ಹೆಚ್ಚಿನ ಅವರು ಹೊರ ದೇಶಕ್ಕೆ ಹೋಗ್ತಾರೆ, ಸ್ಪೆಷಲಿ ಡೆಲ್ಲಿಗೆ ಬರ್ತಾರೆ, ಮತ್ತೆ UK US ಹಾಗೆಲ್ಲ ಹೋಗ್ತಾರೆ. ಮತ್ತೆ ನಮ್ಮ ಹಾಗೆ ಇದಿಲ್ಲ ಅಲ್ಲಿ. ಓಕೆ, ನಾವು ಕೊಟ್ಟಿರುವಂತಹ ಒಂದು ಸ್ವಾತಂತ್ರ್ಯ, ಸ್ವೇಚ್ಛೆಯಾಗಿ ಮಹಿಳೆಯರು ಮಕ್ಕಳು ತಿರುಗಾಡುವಂತದ್ದು, ಈ ರೀತಿಯ ವಿಚಾರಗಳು ಅಫ್ಘಾನಿಸ್ತಾನದಲ್ಲಿ ಇಲ್ಲ. ಎಲ್ಲದಕ್ಕೂ ಕೂಡ ಬೌಂಡ್ರಿಗಳು ಅನ್ನುವಂಥದ್ದು ಇದೆ ಅನ್ನುವಂಥದ್ದು ತಾವು ಹೇಳ್ತಾ ಇದ್ದಾರೆ. ಈಗ ತಾಲಿಬಾನ್ ಉಗ್ರರು ಬಂದಿದ್ದಾರೆ, ಮತ್ತಷ್ಟು ಕತ್ತಲಿನಲ್ಲಿ ಇರುವಂತದ್ದು ಮಹಿಳೆಯರು ಮತ್ತು ಮಕ್ಕಳು. ಈ ವಿಚಾರವನ್ನ ನಾವು ಗಮನಿಸಿದ್ದೇವೆ. ಅಂದ್ರೆ ಮಾಧ್ಯಮಗಳು ಕೂಡ ತೋರಿಸ್ತಾ ಇರುವಂತದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಎಲ್ಲರ ಕೋಪಕ್ಕೆ ಗುರಿಯಾಗಿರುವಂತಹ ವಿಚಾರ ಕೂಡ ಹೌದು. ಈಗ ಈ ರೀತಿ ಇದೆಯಾ ನಮ್ಮ ಮಾನವ ಕುಲ ಅನ್ನುವಂತಹ ವಿಚಾರ? ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮಹಿಳೆಯರನ್ನ ಹರಾಜು ಪ್ರಕ್ರಿಯೆ ಮೂಲಕ ಹರಾಜು ಮಾಡುವಂತಹ ವಿಚಾರ ತಾಲಿಬಾನಿ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಆಕ್ಚುಲಿ ನನ್ಗೆ ಮೊದಲು ಗೊತ್ತಿರ್ಲಿಲ್ಲ. ಇದು ನಾನೇ ಈಗ ಇದು ನ್ಯೂಸ್ ನೋಡಿ ನನ್ಗೆ ಅದು ಸ್ವಲ್ಪ ಶಾಕ್ ಆಯ್ತು. ಅದೇ ಇದರ ಬಗ್ಗೆ ನನ್ಗೆ ಅನುಭವ ಇಲ್ಲ. ನೀವು ಹೇಳಿದ ಅದು ಗೊತ್ತಾಯ್ತು. ನಾನು ವಾಟ್ಸ್ಆಪ್ ಅಲ್ಲೆಲ್ಲ ನೋಡಿದೆ ಹರಾಜು ಮಾಡೋದು, ಗಮನಿಸಿದ್ದೀರಾ? ಹೌದು. ಮಹಿಳೆಯರ ಕೈಗಳಿಗೆ ಕೋಳವನ್ನ ಹಾಕಿರ್ತಾರೆ, ಸರಪಳಿಯನ್ನ ಬಿಗಿದಿರ್ತಾರೆ, ತದನಂತರ ಹರಾಜು ಪ್ರಕ್ರಿಯೆಯನ್ನ ಮಾಡ್ತಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಯಾರಿಗೆ ಹೈಯೆಸ್ಟ್ ಬಿಡ್ಡಿಂಗ್ ಆಗುತ್ತೆ ಅವರಿಗೆ ಹರಾಜು ಮಾಡುವಂತಹ ಒಂದು ಪ್ರಕ್ರಿಯೆಗಳು. ಇಂತಹ ಒಂದು ಘಟನೆಗಳನ್ನ, ಇಂತಹ ಒಂದು ವಿಚಾರಗಳನ್ನ ತಾವು ಕೇಳಿಲ್ಲ, ನೋಡಿಲ್ಲ, ಕೇಳಲು ಕೂಡ ಇಲ್ಲ ತಾವು ಹೇಳ್ತಾ ಇದ್ದೀರಾ. ಓಕೆ. ಆದ್ರೆ ಮಹಿಳೆಯರು, ನಾನಾಗ್ಲೇ ಹೇಳ್ದಾಗೆ ಸ್ವಾತಂತ್ರ್ಯದ ವಿಚಾರಗಳಲ್ಲಿ ಅಥವಾ ಮಹಿಳೆಯರಿಗೆ ಕೊಡುವಂತಹ ಒಂದು ಗೌರವದ ವಿಚಾರಗಳಲ್ಲಿ ಮಾತನಾಡಿದಾಗ ಗೌರವ ಸಿಗುತ್ತಾ ಮಹಿಳೆಯರಿಗೆ? ಆ ಗೌರವದಿಂದ, ಅಭಿಮಾನದಿಂದ ಮಹಿಳೆಯರನ್ನ ಕಾಣ್ಲಿಕ್ಕೆ ನೋಡ್ತಾರೆ ಆ ದೇಶದಲ್ಲಿ? ಹೇಗೆ ಗೌರವ ಇದೆ? ಯಾವ ರೀತಿ ಗೌರವ ಕೊಡ್ತಾರೆ? ಗೌರವ ಒಳ್ಳೆ ರೀತಿಯಲ್ಲಿ ಇದೆ. ಅದು ಏನು ಬ್ಯಾಡ್ ಅಲ್ಲ, ಒಳ್ಳೆ ಇದೆ, ಓಕೆ. ಆದ್ರೆ ಅದೇ ಅವರಿಗೆ ಇದು ಮಾಡುದು ಘೋಷ ಇದೆಲ್ಲ ಹಾಕ್ತಾರಲ್ಲ ಅವರದ್ದು, ಆ ಟೈಪ್ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಬಟ್ ಗೌರವ ಕೊಡ್ತಾರೆ, ಹಾಗೇನಿಲ್ಲ. ಮಕ್ಕಳಿಗೂ ಕೂಡ ಸ್ವತಂತ್ರವಾಗಿ ಸ್ವೇಚ್ಛೆಯಾಗಿರ್ಬೋದು. ಹೌದು. ಓಕೆ. ಇನ್ನೊಂದ್ ಕಡೆ ನಾವು ನೋಡ್ತಾ ಇರುವಂತಹ ವಿಚಾರ, ಇಡೀ ವಿಶ್ವದ ಕೆಂಗಣಿಗೆ ಗುರಿಯಾಗಿರುವಂತಹ ವಿಚಾರ, ಹೀಗೂ ಕೂಡ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಅಫ್ಘಾನಿಸ್ತಾನದ ಏರ್ಪೋರ್ಟ್ ನಲ್ಲಿ ನೋಡಿರುವಂತಹ ದೃಶ್ಯಾವಳಿ. ಸಾವಿರಾರು ಜನರು ಪ್ರಾಣ ಉಳಿಸ್ಕೊಳ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಓಡಾಡ್ತಾ ಇರ್ತಾರೆ. ಜೊತೆಗೆ ವಿಮಾನದಿಂದ ಕೆಳಗೆ ಬಿದ್ದವರನ್ನು ಕೂಡ ನೋಡಿದ್ದೇವೆ. ಸೊ ಈ ವಿಚಾರವನ್ನ ಗಮನಿಸಿದಾಗ ಏನ್ ಹೇಳ್ತೀರಾ? ಅಂದ್ರೆ ಅಲ್ಲಿದ್ದು ಸಿಚುವೇಶನ್ ಹೇಗೆ ಅಂದ್ರೆ ಎಜುಕೇಶನ್ ಕಮ್ಮಿ ಜನರಿಗೆ, ಎಜುಕೇಶನ್ ಕಮ್ಮಿ. ಯಾವುದೇ ವಿಷಯ, ಈಗ ನನ್ನೊಟ್ಟಿಗೆ ಕೆಲಸ ಮಾಡ್ತಾರೆ ಅವರು, ಎಜುಕೇಟೆಡ್ ಆಗ್ಲಿ ಎಜುಕೇಟೆಡ್ ಇಲ್ಲದೆ ಇರ್ಲಿ, ಯಾವುದೇ ವಿಚಾರ ನಾವು ಹೇಳಿದ್ದವರು ಮಾಡುದಿಲ್ಲ. ಗೊತ್ತಾಯ್ತಾ? ಅಂದ್ರೆ ಕೇಳುವ ಇದು ಕಮ್ಮಿ ಅವರಿಗೆ, ಅವರದೇ ಆಗ್ಬೇಕು ಆ ಟೈಪ್. ಗೊತ್ತಾಯ್ತಾ? ಏನಾದ್ರೂ ಹೇಳಿದ್ರೆ ಹಾಗೆಲ್ಲ ಹೀಗೆ ಅಂತ ಹೇಳಿದ್ರೆ ಅವ್ರು ಕೇಳುದು ಕಮ್ಮಿ. ಹಾಗಾಗಿ ಮತ್ತೆ ಇದು ಹೀಗೆಲ್ಲ ಇದಿತ್ತಲ್ಲ ಪ್ಲೇನ್ ಇದ್ದಲ್ಲ ವಿಷಯ ಅಂತ ನಮ್ಗೆ ಸಹ ಆಗಿದೆ. ನಾವೊಂದು ಗಾಡಿಯಲ್ಲಿ ಹೋಗುವ ಅವರಿಗೆ ಕ್ಯಾರೆ ಇಲ್ಲ, ಹಿಂದಕ್ಕೆ ಬಂದು ಹಾರುದು, ಸೇಫ್ಟಿ ಇಲ್ಲ. ಸೇಫ್ಟಿ ಬಗ್ಗೆ ಒಂದು ಚೂರು ನಾಲೆಜ್ ಇಲ್ಲ ಅವರಿಗೆ. ಅದಕ್ಕೆ ಯಾರು ಸೇಫ್ಟಿ ಬ್ರೀಫಿಂಗ್
ಅವ್ರಿಗೇನು ಕಲಿಸಿದಾರಾ ಇಲ್ವಾ ಅದು ಗೊತ್ತಿಲ್ಲ. ಸೇಫ್ಟಿ ಬಗ್ಗೆ ಸ್ವಲ್ಪ ಕೇರ್ ಇಲ್ಲ ಅವರಿಗೆ. ರಿಸ್ಕ್ ಅವರು ಡೋಂಟ್ ಕೇರ್. ಡೋಂಟ್ ಕೇರ್. ಯಾಕಂದ್ರೆ ನನ್ನ ಸ್ವಂತ ಅನುಭವ, ನಾನು ಗಾಡಿಯೆಲ್ಲ ಕೊಂಡೋಗುವಾಗ ಹಿಂದೆಯಿಂದ ಬಂದು ಹಾರಿ ಕೂತ್ಕೊಳ್ತಾರೆ, ಆ ಟೈಪ್ ಗೊತ್ತಾಯ್ತಾ. ಅಂದ್ರೆ ಏನಾದ್ರೂ ಈಗ ಬಿದ್ದು ಗಾಯ ಆದ್ರೂ ಕೂಡ ನೋ ಪ್ರಾಬ್ಲಮ್ ಆಯ್ಸಾ ಹಾಗೆ ಹೇಳಿ ರೂಲ್ ಮಾಡುವಂತ ಮನಸ್ಥಿತಿ ಇತ್ತ ಅವರುಗಳಲ್ಲಿ. ಯಾರಿಗೆ? ಅವರಿಗೆ ಇಲ್ಲ ಇಲ್ಲ ಇಲ್ಲ, ಪ್ರಜೆಗಳಿಗಿಲ್ಲ. ಪ್ರಜೆಗಳು ತುಂಬಾನೇ ಒಳ್ಳೆಯವರು, ತುಂಬಾನೇ ಒಳ್ಳೆಯವರು. ಆ ಮನಸ್ಥಿತಿ ಇಲ್ವೇ ಇಲ್ಲ. ರೂಲ್ ಮಾಡಬೇಕು, ಬೇರೆ ದೇಶದಿಂದ ಬಂದಿದ್ದೀರಾ, ತಮ್ಗಳನ್ನ ರೂಲ್ ಮಾಡೋ ಮನಸ್ಥಿತಿ ಪ್ರಜೆಗಳಿಗೆ ಇಲ್ವೇ ಇಲ್ಲ. ಇಲ್ಲ ಇಲ್ಲ, ಪ್ರಜೆಗಳು ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ತಾಲಿಬಾನಿಗಳು ಸರಿ ಇಲ್ಲ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಎಂತ ಗೊತ್ತುಂಟ ವಿಷಯ, ಪ್ರಜೆಗಳಿಗೆ ನಮ್ಮ ಹತ್ರ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಯಾಕಂದ್ರೆ ಅಮೆರಿಕನ್ಸ್ಗೆ, ನಾವು ಅಮೆರಿಕನ್ಸ್ ಕಂಪನಿಗೆ ಕೆಲಸ ಮಾಡುವಾಗ ಅಮೆರಿಕನ್ಸ್ಗೆ ಫಸ್ಟ್ ನಾವು ನೆಕ್ಸ್ಟ್ ಅವರು. ಯಾಕಂದ್ರೆ ನಮ್ಗೆ ಒಂದು ಪೇ ಲೆವೆಲ್, ನಮ್ಗೆ ರೆಸ್ಪೆಕ್ಟ್ ಬೇರೆ. ಅದು ನಮ್ಗೆ ಈಗ ಅಮೆರಿಕನ್ಸ್ ಫಸ್ಟ್ ಗ್ರೇಡ್ ಅಲ್ಲಿ ಇದ್ರೆ, ನಾವು ಫಾರಿನರ್ ಸೆಕೆಂಡ್ ಗ್ರೇಡ್, ಈ ಲೋಕಲ್ಸ್ ಥರ್ಡ್ ಗ್ರೇಡ್ ಅಲ್ಲಿ ಬರ್ತಾರೆ. ಅವರಿಗೆ ನಮ್ಮ ಹತ್ರ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಏನು ಹೇಳ್ತೇವೆ ಅವ್ರು ಕೇಳಲೇಬೇಕು, ಆ ಟೈಪ್. ಆ ರೀತಿ. ಈ ಪ್ರಜೆಗಳನ್ನ ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ಈಗ ತಾಲಿಬಾನ್ ನೇರವಾಗಿ ಬಂದು ಆಕ್ರಮಣ ಮಾಡುತ್ತೆ, ಅಥವಾ ಒಂದೇ ವಾರದಲ್ಲಿ ಸೈನ್ಯವನ್ನ ತೆಗೆದುಕೊಂಡು ಅಮೆರಿಕ ಯಾವಾಗ ಹಿಂದಕ್ಕೆ ಹೋಗುತ್ತೆ, ಒಂದೇ ವಾರದಲ್ಲಿ ಎಲ್ಲವನ್ನು ಕೂಡ ಆಕ್ರಮಣ ಮಾಡುತ್ತೆ ಅಂತ ಬಂದಾಗ, ಇದು ನಿನ್ನೆ ಮೊನ್ನೆಯ ಪ್ರೊಸೆಸ್ ಅಲ್ಲ, ಒಳಗಿಂದಲೇ ಏನೋ ಆಗ್ತಾ ಇರುವಂತಹ ವಿಚಾರಗಳು. ಇಲ್ಲಿ ಅಫ್ಘಾನಿಸ್ತಾನದ ಪ್ರಜೆಗಳು ಅಥವಾ ಅಫ್ಘಾನಿಸ್ತಾನದ ಸರ್ಕಾರ ಜೊತೆಗೆ ಅಫ್ಘಾನಿಸ್ತಾನದವರ ಬೆಂಬಲ ಕೂಡ ಇದೆ ಅನ್ನುವಂತಹ ವಿಚಾರ, ಅವರಿಗೂ ಕೂಡ ಇಚ್ಛೆ ಇತ್ತು ಅನ್ನುವಂತಹ ವಿಚಾರ. ಇಂತಹ ಮನಸ್ಥಿತಿಯ ನಾಗರಿಕರು ಇದ್ದಾರಾ ಅಲ್ಲಿ, ಇದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದ್ರೆ ಇದು ನೇರವಾಗಿ ತಾಲಿಬಾನ್ ಸಂಘಟನೆಯಿಂದ ಆಗುವಂತಹ ಕೆಲಸ ಅಲ್ಲ, ಅವರ ಸಹಾಯ ಕೂಡ ಇದ್ದೇ ಇರುತ್ತೆ. ಏನ್ ಹೇಳ್ತಾರೆ? ಇದು ಕರೆಕ್ಟ್ ನೀವು ಹೇಳಿದ. ಯಾಕಂದ್ರೆ ಎಜುಕೇಟೆಡ್ ಅವರು ಹೇಳಿದಾರಲ್ಲ, ಅವರಿಗೆ ಮನಸ್ಸಲ್ಲಿ ಇದಿತ್ತು, ನಾವೀಗ ಇರುದಾದ್ರೆ ಸಹ ಅಮೆರಿಕದ ಅಂಡರ್ ಅಲ್ಲಿ ಇರುದು. ತಾಲಿಬಾನ್ ಅಲ್ಲವ, ನಾರ್ಮಲ್ ಜನರು ಅವರ ಮನಸ್ಥಿತಿ ಆಗಿತ್ತು. ಅವರು ಹೇಳ್ತಾ ಇದ್ರು, ಎಂತ ಆದ್ರೆ ಏನು ಮಾರೆ, ನಾವು ಇದು ಅಮೆರಿಕ ಇದಲ್ಲ, ಯಾಕಂದ್ರೆ ಇದು ಬರ್ಲಿಕ್ಕೆ ಕಾರಣ ಅಂದ್ರೆ ಅವರನ್ನು ಅಮೆರಿಕದವರು ಒಂದು ಡೌನ್ ಅಲ್ಲಿ ಇಟ್ಟಿದ್ರು. ಅಂದ್ರೆ ಈಗ ನಾವು ಇನ್ನೊಬ್ಬರ ಕಂಟ್ರಿಗೂ ಇನ್ನೊಬ್ಬರ ಮನೆಗೆ ಹೋಗಿ ಆ ಮನೆಯವನ್ನೇ ನಾವು ಕೆಲಸದಾಗೆ ಮಾಡಿದ್ರೆ ಒಂದು ಬರುದೇ ಅಲ್ಲ, ಆ ಟೈಪ್ ಅವರಿಗಿತ್ತು. ಅದು ಮನಸ್ಥಿತಿ ಇತ್ತು, ಅವರು ಹೇಳ್ತಾ ಇದ್ರು ನನ್ನ ಹತ್ರ. ಈ ಮನಸ್ಥಿತಿಯಲ್ಲೋ ಹಾನಿಯಾಗಿದೆ ಅದು ಚಾನ್ಸ್ ಹೌದು ಅಲ್ವಾ? ಸೊ ಹಾಗಾಗಿ ಅವರುಗಳು ಕೂಡ ತಾಲಿಬಾನಿಯವರಿಗೆ ಸಪೋರ್ಟ್ ಮಾಡಬಹುದು ಅನ್ನುವಂತಹ ಆ ಟೈಪ್ ಇರ್ಬೋದು. ತಾಲಿಬಾನಿಗೆ ಸಪೋರ್ಟ್ ಅಂತ ಹೇಳುದಿಲ್ಲ ನಾನು, ಬಟ್ ಅವರಿಗೆ ಅವರ ಮನಸ್ಸಲ್ಲಿ ಇದಿತ್ತು, ಇವರ ಅಂಡರ್ ಅಲ್ಲಿ ನಾವು ಇರಬಾರದು. ಅಮೆರಿಕ ಸೈನ್ಯ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ, ನೋಡ್ತಾ ಇದೆ, ಇವರ ಅಂಡರ್ ಅಲ್ಲಿ ಇವರು ಹೇಳಿದಂತಹ ಕಾನೂನಿನ ಅಡಿಯಲ್ಲಿ ನಾವುಗಳು ಬದುಕಬೇಕು, ಇವರು ಏನ್ ಹೇಳ್ತದೆ ನಾವುಗಳು ಬದುಕಬೇಕು. ಮನಸ್ಥಿತಿ ಉದ್ವೇಗಕ್ಕೆ ಹೋಗುತ್ತೆ. ಒಂದ್ ಕಡೆ ನಮ್ಗೆ ನಮ್ಮ ದೇಶದಲ್ಲಿ ನಾವು ಈ ರೀತಿ ಬದುಕಬೇಕಾ ಅನ್ನುವಂತ ಸಹಜ ಬರುವಂತಹ ಪ್ರಶ್ನೆ. ಅದು ಹೇಳಿದ, ಯಾಕಂದ್ರೆ 2-3 ಜನ ನನ್ನ ಹತ್ರ ಮಾತು ಹೇಳಿದ್ದಾರೆ. ಈಗ ಜನರಲಿ ನಾವು ಮಾತಾಡುವಾಗ ಎಷ್ಟಂದ್ರೆ ಸಹ ನಾವೀಗ ಅವರ ಇದ್ರಲ್ಲಿ ಇರ್ಬೇಕಲ್ಲ, ಅವರು ಹೇಳಿದಾಗೆ ನಾವು ಇಲ್ಲಿ ಇರ್ಬೇಕು, ನಮ್ಮ ಕಂಟ್ರಿ ಇದು, ಅಲ್ಲಿಂದ ಬಂದು. ಮೊದಲದಾಗಿ ನಾಗರಿಕರ ಮನಸ್ಥಿತಿಯು ಕೂಡ ಬದಲಾಗಬೇಕಾಗಿತ್ತು. ಅವರು ಮಾಡಿರುವಂತಹ ತಪ್ಪು, ಇದೀಗ ಅವರೇ ಊರು ಬಿಟ್ಟು ಹೋಗುವಂತಹ ಪರಿಸ್ಥಿತಿ. ಇದಕ್ಕೆ ಏನ್ ಹೇಳ್ತೀರಾ? ಯಾಕಂದ್ರೆ ಆ ಭಾಗದ ಜನರು, ಆ ಭಾಗದ ಪ್ರಜೆಗಳು ಈಗ ಅವರೇ ಊರು ಬಿಟ್ಟು ಹೋಗುವಂತಹ ಪರಿಸ್ಥಿತಿ. ಯಾಕೆ ಈ ಪ್ರಶ್ನೆಯನ್ನ ನಾವು ಕೇಳ್ತಾ ಇರೋದು? ಯಾಕಂದ್ರೆ ಅವರ ದೇಶ, ಅವರಲ್ಲಿ ಇದ್ರು, ಈಗ ಇವರು ಯಾರೋ ಬಂದಿದ್ದಾರೆ ಅಂತ, ತಾಲಿಬಾನಿಗಳು ಬಂದಿದ್ದಾರೆ ಅಂತ ಬಂದಾಗ ಏಕಾಏಕಿ ಆ ದೇಶವನ್ನೇ ಬಿಟ್ಟು ಓಡಾಡ್ತಾ ಇರುವಂತಹದ್ದು, ಜೊತೆಗೆ ಓಡ್ತಾ ಇರುವಂತಹ ಸಾವಿರಾರು ಜನರು ಯಾಕೆ ತಮ್ಮ ಮನೆಯನ್ನ, ತಮ್ಮ ಪ್ರದೇಶವನ್ನ, ತಾವು ಹುಟ್ಟಿ ಬೆಳೆದಂತಹ ದೇಶವನ್ನ ಬಿಟ್ಟು ಓಡಬೇಕು ಅನ್ನೋ ಮನಸ್ಥಿತಿ ಬಂದಿದೆ? ಬರ್ಲಿಕ್ಕೆ ಕಾರಣ ಏನಾಗಿರ್ಬೋದು? ಬರ್ಲಿಕ್ಕೆ ಕಾರಣ ಅಂದ್ರೆ ಫೈನಲಿ ಇದು ಬಂತು, ಯಾವುದು ತಾಲಿಬಾನ್ ಅಂತ ಹೇಳಿದ್ದು. ಈಗ ಅವರಿಗೆ ಚಾನ್ಸೇ ಇಲ್ಲ, ಅಲ್ಲಿ ಉಳಿಯುವುದೇ ಇಲ್ಲ, ಆ ಟೈಪ್ ಆಯ್ತು. ಅದಕ್ಕೋಸ್ಕರ ಅವರು ಆ ಟೈಪ್ ಓಡುದು ಅದೆಲ್ಲ. ಮತ್ತೆ ಈ ಮನಸ್ಥಿತಿ ಅವರಿಗೆ ಇತ್ತು, ಯಾವುದು ನಮ್ಮನ್ನು ತಾಲಿಬಾನ್ ಆಳ್ಬೇಕಂತಲ್ಲ, ನಮ್ಮನ್ನು ನಮ್ಮ ಅಫ್ಘಾನಿ ಗವರ್ಮೆಂಟ್ ಒಂದು ಇಂಡಿಯಾದಾಗೆ ನಮ್ಮ ಹತ್ರ ಹೇಳ್ತಾ ಇದ್ರು, ನಿಮ್ಮದು ಎಷ್ಟು ಒಳ್ಳೆ ಕಂಟ್ರಿ, ಎಷ್ಟು ಒಳ್ಳೆ ಇದು ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಎಲ್ಲ ಆರಾಮದಲ್ಲಿ ಇದ್ದೀರಾ ನೀವು, ನಮಗೂ ಕೂಡ ಈ ರೀತಿಯೇ ಬೇಕು, ನಿಮ್ಮ ಕಂಟ್ರಿಗೆ ಬಂದು ನಮ್ಗೆ ನಂತರ ಎಷ್ಟು ಜನ ನಿಮ್ಮ ಕಂಟ್ರಿಗೆ ಬಂದಿದ್ದಾರೆ, ಅಫ್ಘಾನಿನವರು ಎಷ್ಟೋ ಜನ ಇದ್ದಾರೆ ಡೆಲ್ಲಿಯಲ್ಲಿ. ಹಾಗೆ ಇವರು ಹೇಳ್ತಿದ್ರು, ನಾವು ಇಂಡಿಯಾದಲ್ಲಿ ಬದುಕ್ತೇವೆ, ಎಷ್ಟು ಸೇಫು, ನಮ್ಗೆ ಒಂದು ಒಳ್ಳೆ ರೂಲಿಂಗ್, ಒಳ್ಳೆ ಇದು ಬೇಕು, ಲೀಡರ್, ಆ ಟೈಪ್ ಎಲ್ಲ ಬೇಕಂತ ಹೇಳ್ತಾ ಇದ್ರು ಇವರು. ಆದ್ರೆ ಇವರಿಗೆ ಅವರ ಇದರಲ್ಲಿ ಇದಿಲ್ಲ, ಅಮೆರಿಕದ ಇದರಲ್ಲಿ
ಅಷ್ಟು ಅವರ ಸೈನ್ಯವಾಗಿ ಬದುಕುವಂತದ್ದು ಇವ್ರಿಗೆ ಇಷ್ಟ ಇಲ್ಲ. ಓಕೆ ಓಕೆ. ಈಗಲೂ ಕೂಡ ಅಫ್ಘಾನಿಸ್ತಾನದವರ ಜೊತೆ ಸಂಪರ್ಕದಲ್ಲಿ ಇದ್ದೀರಾ ತಾವು? ಹೇಗೆ? ಅದೇ ನಾನು ಒಂದು ವಾರ ಮೊದಲು ಮಾತಾಡಿದೆ. ಮತ್ತೆ ಅವರ ಸಿಚುವೇಶನ್ ಸ್ವಲ್ಪ ಇದುಂಟು, ಯಾಕಂದ್ರೆ ಫೋನ್ಗೆ ಸಹ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಹಾಗೆ ನಾನು ಮತ್ತೆ ಮಾಡ್ಲಿಲ್ಲ. ಅಂದ್ರೆ ನನ್ನ ಫ್ರೆಂಡ್ ಇದ್ದಾನೆ, ಅವನು ವಾಟ್ಸ್ಆಪ್ ಅಲ್ಲಿ ನಾನು ಕಾಲ್ ಮಾಡ್ತಾ ಅಫ್ಘಾನಿಸ್ತಾನದ. ಹೌದೌದು. ಅದೇ 2-3 ಡೇಸ್ ಬಿಫೋರ್ ನಾನು ಕಾಲ್ ಮಾಡಿದ್ದೆ. ಆಮೇಲೆ ಅವನು ಹೇಳಿದ ನಾನೀಗ ಇಡ್ತೇನೆ, ಸ್ವಲ್ಪ ಸಿಚುವೇಶನ್ ಟೈಪ್. ಅಂದ್ರೆ ಎಲ್ಲ ಅವರು ಹೆದರಿದ್ದಾರೆ ಕಂಪ್ಲೀಟ್ ಅಲ್ವಾ? ಈ ತಾಲಿಬಾನ್ ಉಗ್ರರನ್ನ ನಾವುಗಳು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೇವೆ. ತಾವು ನೋಡಿದ್ದೀರಾ? ಹೇಗೆ? ಇಲ್ಲ, ಕಣ್ಣಾರೆ ನೋಡಿಲ್ಲ. ಓಕೆ ಓಕೆ. ಯಾವ ರೀತಿ ಅವರ ಕೆಲಸ ಕಾರ್ಯಗಳ ಬಗ್ಗೆ ತಮ್ಗೆ ಗೊತ್ತಿದೆ, ನೋಡಿದ್ದೀರಾ ತಾವು ಅಲ್ವಾ? ಓಕೆ ಓಕೆ. ಅಫ್ಘಾನಿಸ್ತಾನದಲ್ಲಿ ಇನ್ನೂ ಕೂಡ ತಾವು ಈಗ ತಾಯ್ನಾಡಿನಲ್ಲಿ ಇದ್ದೀರಾ, ಮಂಗಳೂರಿನಲ್ಲಿ ಇದ್ದೀರಾ, ಇನ್ನೂ ಕೂಡ ಅಲ್ಲಿ ಇದ್ದಾಗ ಒಂದು ಯಾವ್ದಾದ್ರು ಮರೆಯಲಾಗದಂತಹ ಒಂದು ಘಟನೆ ಅಥವಾ ಏನಾದ್ರು ಭಯ ಪಡುವಂತಹ ಘಟನೆ? ನನಗೆ ಭಯ ಪಡುವ ಘಟನೆ ಅಂದ್ರೆ ಒಂದನೇದ್ದು ಇವರದು ಕಾಬೂಲ್, ನಾನು ಹೇಳಿದಲ್ಲ ಲಾಸ್ಟ್ ಬಿಡುವಾಗ ಎಲ್ಲ ಇದ್ದಲ್ಲ, ಆ ಪ್ಲೇಸ್ ಅಲ್ಲಿ ಇವರದ್ದು ನೋಡಿ ನನಗೆ ಸ್ವಲ್ಪ ತುಂಬಾ ಬೇಜಾರಾಗ್ತಿತ್ತು. ಯಾರ್ದು? ನಮ್ಮ ಒಟ್ಟಿಗೆ ಹುಡುಗರು ಅಫ್ಘಾನಿಸ್ತಾನ. ಯಾಕಂದ್ರೆ ಅವರು ದಿನಾಲು ಮನೆಗೆ ಹೋಗಿ ಬರುವವರು. ಅವರದ್ದು ಅಲ್ಲಿ ಒಂದು ಅರೌಂಡ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುದು ಅವರ ಮನೆ ಎಲ್ಲ. ಸೊ ಎವ್ರಿ ಡೇ ಅವರು ಹೋಗ್ಬೇಕು, ಬೆಳಿಗ್ಗೆ ಬರ್ತಾರೆ. ಆಗ ಅವರು ಹೇಳುವಾಗೆಲ್ಲ ನಮ್ಗೆ ಸ್ವಲ್ಪ ತುಂಬಾ ಬೇಜಾರಾಗ್ತಿತ್ತು. ಅಂದ್ರೆ ಅವರು ಹೇಳುದು, ನೋಡು ಶೆಟ್ಟಿ, ನಾವು ಈಗ ಹೋಗ್ತೇವೆ, ನಾಳೆ ಬರ್ತಾವ ಇಲ್ವಾ ನಮ್ದು ಗ್ಯಾರಂಟಿ ಇಲ್ಲ, ಆ ಟೈಪ್ ಎಲ್ಲ ಹೇಳುವಾಗ ನಮ್ಗೇನು ಭಯ ಇಲ್ಲ. ಆಕ್ಚುಲಿ ನನ್ಗೆ ರಿಯಲ್ ಹೇಳ್ತೇನೆ, ನಮ್ಗೆ ಭಯ ಇಲ್ಲ. ಅಂದ್ರೆ ನಾವು ಪ್ಲೇನಿಗೆ ಊರಿಗೆ ಬರುವಾಗ ಕೂಡ ನಮ್ಮನ್ನು ಎಸ್ಕಾಟ್ ಮಾಡುದು ಡೈರೆಕ್ಟ್ ನಮ್ಗೆ ಪ್ಲೇನ್ ಇದು ಸ್ಟೆಪ್, ಅಲ್ಲಿ ತನಕ ಹೋಗಿ ಗಾಡಿಯಲ್ಲಿ ಎಸ್ಕಾಟ್ ಮಾಡ್ತಾರೆ. ನನ್ಗೆ ಜಸ್ಟ್ ಸ್ಟೆಪ್ ಹೋಗ್ಲಿಕ್ಕೆ, ಇಮಿಗ್ರೇಷನ್ ಕೂಡ ಇಲ್ಲ ಅಲ್ಲಿ, ಎಲ್ಲ ಇನ್ಸೈಡ್. ಭಾರತದಿಂದ ತಮಗೆ ಬೇಕಾಗಿರುವಂತ ಪ್ರೊಟೆಕ್ಷನ್ ಎಲ್ಲ ಸಿಗುತ್ತೆ 100%. ಯಾಕಂದ್ರೆ ಅಮೆರಿಕನ್ ಇದ್ರಲ್ಲೆಲ್ಲ ಭಾರಿ ಒಳ್ಳೆ ಸೇಫ್ಟಿಯಲ್ಲಿ ಒಳ್ಳೆ ಇದ್ದಾರೆ ಅವರು. ಸೆಕ್ಯೂರಿಟಿ ಅದರಲ್ಲಿ ಒಳ್ಳೆ ಇದ್ರು. ನಮ್ಗೆ ಏನು ಹೆದರಿಕಿಲ್ಲ. ಒಳ್ಳೆ ಫುಡ್ ಅಂದ್ರೆ ಟಾಪ್ ಲೆವೆಲ್ ಅದು. ನಾನು ರಿಯಲ್ ಹೇಳುದಂದ್ರೆ ನನ್ಗೆ ಅದಕ್ಕೆ ಲಕ್ ಬೇಕು ಆ ಫುಡ್ ತಿನ್ಲಿಕ್ಕೆ ಸಹ. ಆ ಟೈಪ್ ಹೇಳ್ತೇನೆ. ವೆರೈಟೀಸ್ ಅಂದ್ರೆ ನಾವು 5 ಸ್ಟಾರ್ ಹೋಟೆಲ್ ಅಲ್ಲಿ ಆ ಟೈಪ್. ಹೇಗೆ ಅಲ್ಲಿಯ ಜೀವನ ಅಂದ್ರೆ ಕಂಪೇರ್ ಟು ಸಿಟೀಸ್ ಅಥವಾ ಎಲ್ಲವೂ ಕೂಡ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವ ರೀತಿ ಇರುತ್ತೆ ಅಫ್ಘಾನಿಸ್ತಾನ? ಅದು ಮಿಕ್ಸ್ ಇವರೇ, ಅಂದ್ರೆ ಹೈ ಲೆವೆಲ್ ಸೇಮ್ ಎಲ್ಲ ಕಡೆ ಇರುವ ಹಾಗೆ. ಆದ್ರೆ ನಮ್ಗೆ ಹೊರಗಿದ ಅಷ್ಟು ಇದಿಲ್ಲ. ಆದ್ರೆ ನಮ್ಮ ಇದ್ರಲ್ಲಿ ಹೇಳುದಾದ್ರೆ ನಮ್ಗೆ ನಾವು ಬಾರಿ ಒಳ್ಳೆ ರಾಜರಾಗಿದ್ದೆವು. ಅದು ಹೇಳ್ತೇನೆ ನಾನು. ಈಗ ಅಫ್ಘಾನಿಸ್ತಾನವನ್ನ ಉಗ್ರರು ಸಂಪೂರ್ಣವಾಗಿ ಆಕ್ರಮಣ ಮಾಡಿಕೊಂಡಿರುವಂತಹ ವಿಚಾರ ಏನ್ ಹೇಳ್ತೀರಾ ತಾವು? ಈಗಿನ ಪರಿಸ್ಥಿತಿ ಯು ಆರ್ ಲಕ್ಕಿ, ಅದು ವಿಚಾರ ಹೌದು. ಆದ್ರೂ ಕೂಡ ಸದ್ಯದ ಪರಿಸ್ಥಿತಿ ತಾವು ನೋಡಿದಾಗ, ನಾನು ಆ ದೇಶದಲ್ಲಿ 7-8 ವರ್ಷಗಳ ಕಾಲ ಇದ್ದವರು ತಾವು, ಹಾಗಾಗಿ ಏನ್ ಭಾವನೆ ಬರುತ್ತೆ ಈಗ ನೋಡಿದಾಗ? ಅದೇ ನಮ್ಗೆ ಭಾವನೆ ಬರೋದಂದ್ರೆ ಅದೇ ತುಂಬಾ ಬೇಜಾರಾಗ್ತದೆ. ಯಾಕಂದ್ರೆ ಆ ಜನರು ಹಾಗೆ ಏನಿಲ್ಲ. ಅಂದ್ರೆ ನಾವು ಅವರೊಟ್ಟಿಗೆ ಇನ್ವಾಲ್ವ್ ಆಗಿ ಕೆಲಸ ಮಾಡಿದವರಲ್ಲ, ಆಗ ಅವರನ್ನು ನೋಡುವಾಗ ಸ್ವಲ್ಪ ಇನ್ನೋಸೆಂಟ್, ಅವರಿಗೆಲ್ಲ ಈ ಟೈಪ್ ಹಿಂಸೆ ಎಲ್ಲ ಆಗುವ ತುಂಬಾ ಬೇಜಾರಾಗ್ತದೆ. ಹಾಗೆ ನಾನು ಮತ್ತೆ ಅದಕ್ಕೆ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡುದಂದ್ರೆ ನಾವು ಒಟ್ಟಿಗೆ ಇದ್ದಾರಲ್ಲ, ಎಷ್ಟಂದ್ರು ಹಾಗೆ ಕಾಲ್ ಮಾಡಿ ನಾನು ಮಾತಾಡ್ತಾ ಇದ್ದೆ. ಸಿಚುವೇಶನ್ ಎಲ್ಲ ನೋಡುವಾಗ ತುಂಬಾ ಬೇಜಾರಾಗ್ತದೆ. ನಿಜ ನಿಜ. ಅಲ್ಲಿ ಹಿಂಸೆ ಕೊಡುವಂಥದ್ದು, ರಸ್ತೆಗಳಲ್ಲಿ ಹಿಂಸೆ ಕೊಡುವಂಥದ್ದು, ಜೊತೆಗೆ ರಸ್ತೆಗಳಲ್ಲಿ ಬೀದಿಗಳಲ್ಲಿ ಹೆಣಗಳ ರಾಶಿಗಳನ್ನ ನಾವು ನೋಡಿದ್ದೇವೆ. ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ? ಇಂತಹ ಕ್ರೂರ ಮನಸ್ಥಿತಿಯವರವರು ಅದು ಇದೆ. ಅವರಂದ್ರೆ ಅವರು ಕೊಲ್ಲುದಂದ್ರೆ ಹೀಗೆ ಕೊಲ್ಲುದಿಲ್ಲ, ಡೈರೆಕ್ಟ್ ಆಗಿ ಹಿಂಸೆ ಕೊಟ್ಟು ಕೊಲ್ಲುವವರು. ಆ ಟೈಪ್ ಕ್ರೂರಿಗಳು. ಈ ಬೆತ್ತದಿಂದ ಹೊಡೆಯುವಂಥದ್ದು, ಬೆಳಕಿನಿಂದ ಹೊಡೆಯುವಂಥದ್ದು, ಈ ರೀತಿಯ ವಿಚಾರಗಳು. ಅವರು ಕೇಳಿದಿರಾ ಅಫ್ಘಾನಿಸ್ತಾನಿಯವರು ಹೇಳಿದಾಗ, ಅಂದ್ರೆ ಈ ಉಗ್ರರು ಮಹಿಳೆಯರನ್ನ ಅಥವಾ ಇನ್ನಿತರರನ್ನ ತುಂಬಾ ಯಾವ ರೀತಿ ಅಂತ ಹೇಳಿದ್ರೆ ಕೀಳಾಗಿ ನೋಡ್ಕೊಳ್ತಾರೆ ಅನ್ನುವಂತಹ ವಿಚಾರಗಳ ಬಗ್ಗೆ? ಅದಂದ್ರೆ ನನ್ಗೆ ಆಕ್ಚುಲಿ ನಾನಲ್ಲಿ ಇರುವಾಗ ಒಂದು ಸಿಖ್ನವರದ್ದು ಇದುಂಟು, ನಮ್ಮದು ಸಿಂಗ್ನವರು ಒಂದಿದ್ದಾರೆ ಒಂದು ಏರಿಯಾದಲ್ಲಿ. ಅಲ್ಲಿ ಒಂದು ಘಟನೆ ಆಗಿತ್ತು. ಅವರ ಇದಕ್ಕೆ ಹೋಗಿ ಪ್ರೇಯರ್ ಮಾಡುವ ಜಾಗಕ್ಕೆ ಹೋಗಿ ಇವರು ಹೊಡೆದಿದ್ರು, ಅಟ್ಯಾಕ್ ಮಾಡಿದ್ರು. ಇದರಲ್ಲಿ ಮಗುವನ್ನೆಲ್ಲ ಶೂಟ್ ಮಾಡಿದ್ದಾರೆ. ಅದು ಮಕ್ಕಳನ್ನೆಲ್ಲ ಅದೊಂದು 20-30 ಜನರನ್ನು ಇದು ಮಾಡಿದ್ರು. ಅದೊಂದು ಇನ್ಸಿಡೆಂಟ್ ಗೊತ್ತು, ರೀಸೆಂಟ್ ಆಗಿ ಆದದ್ದು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆ ರೀತಿ ಆದಾಗ? ಅದೇ ಯಾರು ಕೇಳಲ್ಲ, ಇಲ್ಲ ಏನು ಕೇಳಲ್ಲ. ಸರ್ಕಾರ ಸೈನ್ಯ ಏನ್ ಮಾಡುತ್ತೆ ಆ ಸಂದರ್ಭ?
ಅಮೆರಿಕ ಸೈನ್ಯ ಇರುತ್ತೆ, ಅಫ್ಘಾನಿಸ್ತಾನ ಸೈನ್ಯ ಇರುತ್ತೆ, ಏನ್ ಮಾಡುತ್ತೆ ಅವಾಗ ಆ ಸಂದರ್ಭ? 30 ಜನರನ್ನ ಏಕಾಏಕಿ ಸಿಖ್ರ ಇದಕ್ಕೆ ಹೋಗಿ ದಾಳಿ ಮಾಡುತ್ತೆ ಅಂತ ಬಂದಾಗ ಎಸ್ ಏನ್ ಮಾಡುತ್ತೆ ಅಮೆರಿಕ ಸೈನ್ಯ, ಅಫ್ಘಾನಿಸ್ತಾನ ಸೈನ್ಯ? ಆಕ್ಚುಲಿ ಅಮೆರಿಕ ಸೈನ್ಯ ಅಂದ್ರೆ ಹೊರಗೆ ಅಷ್ಟು ಇದು ಆಗುದಿಲ್ಲ. ಅಮೆರಿಕದಂದ್ರೆ ಅವರು ನನ್ನ ನಾಲೆಜ್ ಪ್ರಕಾರ ನಾವು ಎಲ್ಲಿ ಇರ್ತೇವೆ ಅಲ್ಲಿ ಅವರು ಇರ್ತಾರೆ. ಮತ್ತೆ ಕೆಲವು ಅವರಿಗೆ ಇನ್ಫಾರ್ಮೇಶನ್ ಬಂದ್ರೆ ಇಲ್ಲಿ ಉಗ್ರರ ಇದು ಉಂಟು ಅಂತ ಹೇಳಿದ್ರೆ ಹೋಗ್ತಾರೆ, ಮಿಷನ್ಗೆ ಹೋಗ್ತಾರೆ. ಹಾಗೆ ಅದು ಕಂಬೈಂಡ್ ಆಗಿ ಹೋಗುದು ಅವರು ಆ ಟೈಪ್. ಓಕೆ, ಸದ್ಯದ ಪರಿಸ್ಥಿತಿ ನಾವುಗಳು ನೋಡ್ತಾ ಇದ್ದೇವೆ ಯಾವ ರೀತಿ ಆಗ್ತಾ ಇದೆ ಅಲ್ಲಿ ಅಫ್ಘಾನಿಸ್ತಾನದಲ್ಲಿ. ರಸ್ತೆಯಲ್ಲಿ ಸಾಲು ಸಾಲು ಹೆಣಗಳ ರಾಶಿ, ಜೊತೆಗೆ ತಮ್ಮ ಜೀವ ಉಳಿದ್ರೆ ಸಾಕು, ಎಲ್ಲಾದ್ರೂ ನಾವು ಬದುಕ್ತೀವಿ ಅನ್ನುವಂತಹ ದೃಷ್ಟಿಯಲ್ಲಿ ಓಡಾಡ್ತಾ ಇರುವಂತಹ ಸಾವಿರಾರು ಜನರ ಒಂದು ಹಿಂದೆ ಹೋಗ್ತಾ ಇರುವಂತದ್ದು, ಜೊತೆಗೆ ಸಾಕಪ್ಪ ಈ ದೇಶ ಅನ್ನುವಂಥದ್ದು, ಆ ದೇಶದಲ್ಲಿ ಹುಟ್ಟಿ ಬೆಳೆದವರೇ ಆ ದೇಶವನ್ನ ತೊರೆದು ಇತರ ದೇಶಗಳಿಗೆ ಹೋಗ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಏರ್ಪೋರ್ಟ್ಗಳಲ್ಲಿ ಓಡ್ತಾ ಇರುವಂತಹ ಜನರು, ಇದೆಲ್ಲವೂ ಕೂಡ ನೋಡಿದಾಗ ತಾಲಿಬಾನಿ ಉಗ್ರರ ರಕ್ಕಸತನಕ್ಕೆ ಎಲ್ಲವೂ ಕೂಡ ಸಾಕ್ಷಿಯಾಗುತ್ತೆ. ಜೊತೆಗೆ ತಾವು ಗಮನಿಸಿದ್ದೀರಾ, ಈಗ ತಾಲಿಬಾನ್ ಸಂಘಟನೆಗಳು ಕರೀತಾರೆ ನಮ್ಮ ಯುದ್ಧ ಮುಗ್ದಿದೆ, ಇನ್ನು ನಾವು ಸರ್ಕಾರವನ್ನ ನಡೆಸ್ತೇವೆ, ಇಲ್ಲಿ ನಾವು ಈ ದೇಶವನ್ನ ಆಳ್ತೇವೆ ಅನ್ನುವಂಥದ್ದು. ಏನ್ ಹೇಳ್ತೀರಾ ತಮ್ಮ ವಿಚಾರ? ಅದು ಆಗಿರ್ಬಹುದು, ಅದ್ರ ಬಗ್ಗೆ ನನ್ಗೇನು ಐಡಿಯಾ ಇಲ್ಲ. ಅದೇ ಅದು ಇನ್ನು ನಡೆಸಬಹುದು ಅವರು ಸಮರ್ಥ ಯಾರು ತಾಲಿಬಾನಿಗಳು ಅದು ಹೇಳಲಿಕ್ಕೆ ಆಗುದಿಲ್ಲ ಅವರ, ಯಾಕಂದ್ರೆ ಅವರದ್ದು ಮೆಂಟಾಲಿಟಿಯೇ ಬೇರೆ ನೋಡಿ. ಈ ಶರಿಯತ್ ಕಾನೂನು ಬಗ್ಗೆ ತಮ್ಗೆ ಗೊತ್ತಿದ್ಯಾ? ಇನ್ನು ಶರಿಯತ್ ಕಾನೂನು ಅಫ್ಘಾನಿಸ್ತಾನದಲ್ಲಿ ಆಗುತ್ತೆ ಅನ್ನುವಂತಹ ವಿಚಾರಗಳಲ್ಲಿ ಚರ್ಚೆಗಳು ಆಗ್ತಾ ಇದೆ. ಇಲ್ಲ ಸರ್, ಅದು ಗೊತ್ತಿಲ್ಲ. ಆ ಬಗ್ಗೆ ಯಾರು ಕೂಡ ಆ ಭಾಗದ ಜನರು ಮಾತಾಡ್ತಿರ್ಲಿಲ್ವಾ ಶರಿಯತ್ ಕಾನೂನಿನ ಬಗ್ಗೆ? ಇಲ್ಲ, ಯಾರು ಕೂಡ ಮಾತಾಡ್ತಾ ಇರ್ಲಿಲ್ಲ. ಓಕೆ ಓಕೆ ಓಕೆ. ಸದ್ಯ ಮತ್ತೆ ಅಫ್ಘಾನಿಸ್ತಾನಕ್ಕೆ ಹೋಗುವಂತಹ ಭಾವನೆ ಇದೆಯಾ, ಅಭಿಪ್ರಾಯ ಇದೆಯಾ, ಏನ್ ಹೇಳ್ತೀರಾ? ಅಲ್ಲ, ಕ್ಲಿಯರ್ ಆದ್ರೆ ಹೋಗ್ತೀರಾ? ಹಾಗೇನಿದ್ದಿಲ್ಲ. ಯಾಕಂದ್ರೆ ನಮ್ಗೆ ಏನ್ ಗೊತ್ತಾ, ನನ್ನ ಅನುಭವ ಪ್ರಕಾರ ನಮ್ಗೇನು ಅಲ್ಲಿ ರಿಸ್ಕ್ ಇಲ್ಲ, ಅಷ್ಟು ರಿಸ್ಕ್ ಇಲ್ಲ, ಅಷ್ಟು ರಿಸ್ಕ್ ಇಲ್ಲ. ಯಾಕಂದ್ರೆ ಅಂತ ರಿಸ್ಕ್ ಎಲ್ಲಿಯೂ ಇರುತ್ತೆ. ಓಕೆ ಓಕೆ. ಬಟ್ ಅಲ್ಲಲ್ಲಿ ಆವಾಗ ಇಂತಹ ಘರ್ಷಣೆಗಳು ಆಗುತ್ತೆ, ಬಾಂಬ್ಗಳು ಬೀಳುತ್ತೆ, ಅಥವಾ ಇನ್ನಿತರೆ ಗುಂಡಿನ ಸದ್ದು ಕೇಳುತ್ತೆ ಅಂತ ಬಂದಾಗ, ಬಂದೂಕುಗಳ ಅಟ್ಟಹಾಸ ಆಗ್ತಾ ಇದೆ ಅಂತ ಬಂದಾಗ ಭಯ ಇರುತ್ತೆ. ಏನಾಗುತ್ತೆ? ನಮ್ಮ ದೇಶದಲ್ಲಿ ಆಗಿಲ್ಲ, ಎಲ್ಲವೂ ಕೂಡ ಸುರಕ್ಷಿತವಾಗಿರುವಂತದ್ದು. ಇದನ್ನು ಕೇಳಿದಾಗ ತಾವು ಮಂಗಳೂರಲ್ಲಿ ಹುಟ್ಟಿ ಬೆಳೆದವರು, ಸೊ ಭಯ ಆಗಲ್ವಾ ಅಂತ. ಅಂದ್ರೆ ಏನ್ ಗೊತ್ತಾ, ಫಸ್ಟ್ ಥಿಂಗ್ ಅಂದ್ರೆ ನಾನ್ ಮಿಲಿಟರಿಲಿ ಇದ್ದವ, ನಾನು 1 ಇಯರ್ ಟ್ರೈನಿಂಗ್ ಎಲ್ಲ ಆಗಿ ಬಂದವ. ನನ್ಗೆ ಅಷ್ಟು ಇದು ಇದಿಲ್ಲ. ಮತ್ತೆ ಎರಡನೇದು ವಿಷಯ ಅಂದ್ರೆ ನನ್ಗೆ ಸೇಫ್ ನಾವು, ಯಾಕಂದ್ರೆ ಔಟ್ಸೈಡ್ ಆಗ್ತಾ ಇರ್ತದೆ, ಬಟ್ ನಮ್ಮ ಮೈಂಡ್ ಅನ್ನು ನಾವು ಅಷ್ಟು ಇದು ಮಾಡಬಾರ್ದು, ಅಲ್ಲಿಗೆ ಕೊಂಡೋಗ್ಬಾರ್ದು. ಔಟ್ಸೈಡ್ ಆಗ್ತಾ ಇರ್ತದೆ, ನಾವು ಇರುವಲ್ಲಿ ಕೂಡ ನಮ್ಗೆ, ನಾನು ಎಷ್ಟೋ ಸಾರಿ ಬಾಂಬು ಹೊಡಿತಾ ಇತ್ತು ಹೊರಗೆ, ಸಬ್ದು ಕೇಳ್ತದೆ. ಆದ್ರೆ ನಮ್ಗೆ ಏನು ಗೊತ್ತಾ, ಒಳಗೆ ಬರುದಿಲ್ಲ ಅಂತ ಗ್ಯಾರಂಟಿ ಉಂಟು. ಬಂದ್ರೆ ಈ ರಾಕೆಟ್ ಎಲ್ಲ ಬರ್ಬೋದು, ಬಾಂಬ್ ಎಲ್ಲ ಅವರು ಒಳಗೆ ತರ್ಲಿಕ್ಕೆ ಚಾನ್ಸ್ ಇಲ್ಲ, ನಾವಿರುವಲ್ಲಿ ತರ್ಲಿಕ್ಕೆ ಚಾನ್ಸ್ ಇಲ್ಲ. ಆದ್ರೆ ಇನ್ಸಿಡೆಂಟ್ ಆಗಿದೆ, ಅದು ಎಲ್ಲಿ ಗೊತ್ತುಂಟ, ಎಂಟ್ರೆನ್ಸ್ ಆಗುವಲ್ಲಿ ಆಗಿದೆ. ಎಂಟರ್ ಆಗ್ತಾರಲ್ಲ ಅಲ್ಲಿ ಅವರು ಚೆಕಿಂಗ್ ಆಗುವಾಗಲೇ ಬ್ಲಾಸ್ಟ್ ಮಾಡಿದ್ದಾರೆ, ಅದಾಗಿದೆ. ಬಟ್ ಒಳಗೆ ಬರ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರು ಬರ್ಬೇಕಂದ್ರೆ ಒಂದು ಚಕ್ರವ್ಯೂಹ ತರ ಇರ್ತದೆ, ಅಷ್ಟು ಸೆಕ್ಯೂರಿಟಿ ಇರ್ತದೆ. ಅದೇ ನನ್ಗೆ ಸರ್ಪ್ರೈಸ್ ಅಂದ್ರೆ ಆದ ವಿಷಯ, ಅದು 2013 ವಿಷಯ ಹೇಳಿದಲ್ಲ, 5 ಜನ ಒಳಗೆ ಬಂದಿದ್ದು, ಅದೊಂದು ಅಷ್ಟು ನಂಗೆ ಶಾಕ್ ಆಗಿತ್ತು. ಅದು ಅಂದ್ರೆ ಅಷ್ಟು ಸೆಕ್ಯೂರಿಟಿ ಇರುವಾಗ ಅವರು ಹೇಗೆ ಬಂದಿದ್ದಾರೆ, ಅದೇ ಅದೊಂದು 5 ಜನ ನಾನು ಹೇಳಿದಲ್ಲ, ಹೊಡೆದಿರ ಅಂತ ಹೇಳಿದಲ್ಲ, ಅದು ತುಂಬಾ ಶಾಕ್ ಆಗಿದೆ ಆ ಟೈಮಲ್ಲಿ. ಸ್ವಲ್ಪ 7-8 ವರ್ಷಗಳ ಕಾಲ ಅಫ್ಘಾನಿಸ್ತಾನದಲ್ಲಿ ಇದ್ರಿ, ಇದೀಗ ಅಫ್ಘಾನಿಸ್ತಾನ ಬಹುಶಃ ನಮ್ಮ ಭೂಲೋಕದಲ್ಲಿನ ನರಕ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ತಾಲಿಬಾನಿ ರಕ್ಕಸರ ರೌದ್ರ ನರ್ತನ ಆಗ್ತಾ ಇದೆ. ಸದ್ಯ ತಾವು ಮಂಗಳೂರಿನಲ್ಲಿದ್ದೀರಾ, ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಯು ಆರ್ ಸೇಫ್, ಬಟ್ ಸ್ಟಿಲ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ ಸರ್? ಕೊನೆಯದಾಗಿ ನಾನು ಇಷ್ಟೇ ಹೇಳುದು, ಆದಷ್ಟು ಬೇಗ ನಾವೊಂದು ದುಡಿದ ಊರದು, ಅದರಿಂದಾಗಿ ನಮಗೆ, ನಮ್ಮ ಫ್ಯಾಮಿಲಿಗೆ ಎಲ್ಲ ಒಳ್ಳೇದಾಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಒಳ್ಳೆ ಆಗಿದ್ದಾರೆ, ಅದು ಸುಳ್ಳಲ್ಲ ಹೇಳು. ತುಂಬಾ ಜನರು ಇಲ್ಲಿ ಕೆಲಸ ಇಲ್ಲದವರು ಅಲ್ಲಿ ಹೋಗಿ ಸುಮಾರು ಜನರ ಜೀವನ, ಅವರ ಫ್ಯಾಮಿಲಿ ಎಲ್ಲ ಒಳ್ಳೆ ಆಗಿದೆ. ಸೊ ನಮ್ಗೆ ಒಂದು ಅಷ್ಟೇ ನಾನು ಇದು ಮಾಡೋದು, ಅಲ್ಲಿ ಒಂದು ಶಾಂತಿ ನೆಲೆಸಲಿ ಅಂತ ನಾನು ದೇವರಲ್ಲಿ ಕೇಳಿ, ಅದೇ ಅನ್ನೋದು ಲಾಸ್ಟ್ ಫೈನಲ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎನಿವೇ ಯು ಆರ್ ಲಕ್ಕಿ ಅಂತ ಹೇಳ್ಬೋದು. ಈಗ ಏನು ಇಡೀ ಪ್ರಪಂಚದಾದ್ಯಂತ ನಾವು ನೋಡ್ತಾ ಇರುವಂತಹ ವಿಚಾರಗಳು, ಅಫ್ಘಾನಿಸ್ತಾನ ಕಂಪ್ಲೀಟ್ ಆಗಿ ನರಕ ಆಗಿದೆ, ತಾಲಿಬಾನಿ ರಕ್ಕಸರ ಕೈಯಲ್ಲಿದೆ. ತಾವು ತಮ್ಮ ತಾಯ್ನಾಡಿಗೆ ಮರಳಿದ್ದೀರಾ, ಸೊ ಹಾಗಾಗಿ ಯು ಆರ್ ಸೇಫ್, ದಟ್ಸ್ ವೈ. ಅಂಡ್
ಎಲ್ಲವೂ ಕೂಡ ನೋಡಿದಾಗ ಅಫ್ಘಾನಿಸ್ತಾನದ ಜನರ ಬಗ್ಗೆ ತುಂಬಾನೇ ಬೇಸರ ಆಗುತ್ತೆ. ನಾವುಗಳು ಇಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ಅಲ್ಲಿಯ ಪ್ರಜೆಗಳು, ಇವರು ಅವ್ರ ಜೊತೆ ಇದ್ದವರು 7-8 ವರ್ಷಗಳ ಕಾಲ ಅಲ್ಲಿ ಇದ್ರು, ಅಂದ್ರೆ ಭಾರತೀಯರಿಗೆ ಯಾವ ರೀತಿಯ ತೊಂದರೆಗಳನ್ನ ಕೊಡ್ಲಿಲ್ಲ, ಕೊಡಕ್ಕಾಗಲ್ಲ, ನಾವುಗಳು ಸೇಫ್ ಆಗಿದ್ದೀವಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಆ ಭಾಗದ ಜನರೇ ಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದು. ಒಂದ್ ಕಡೆ ಅವರ ಮನಸ್ಥಿತಿಯು ಕೂಡ ಬದಲಾಗಬೇಕಾಗಿತ್ತು ಅನ್ನುವಂತಹ ವಿಚಾರ ಕೂಡ ಅಷ್ಟೇ ಸತ್ಯದ ವಿಚಾರ. ಜೊತೆಗೆ ಇದೀಗ ನೋಡ್ತಾ ಇದ್ದೇವೆ, ಅಫ್ಘಾನಿಸ್ತಾನದಲ್ಲಿ ಉಗ್ರರ ಅಟ್ಟಹಾಸ ಆಗ್ತಾ ಇದೆ, ಇಲ್ಲಿ ಬಂದೂಕುಗಳ ಸೌಂಡ್ ಕೇಳ್ತಾ ಇದೆ, ಜೊತೆಗೆ ಬಾಂಬ್ಗಳ ಅಟ್ಟಹಾಸ ಎಲ್ಲವೂ ಕೂಡ ಮುಗ್ದಿದೆ. ಇದೀಗ ಯುದ್ಧ ಮುಗ್ದಿದೆ, ಇನ್ನು ನಾವು ಸರ್ಕಾರ ನಡೆಸ್ತೀವಿ ಅನ್ನುವಂತಹ ವಿಚಾರವನ್ನ ತಾಲಿಬಾನ್ ಹೇಳಿದೆ. ಅಂದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಸದ್ಯ ಹೊರ ದೇಶದಿಂದ ಆ ದೇಶಕ್ಕೆ ಹೋದವರು, ಜೊತೆಗೆ ಆ ದೇಶದ ಪ್ರಜೆಗಳಿಗೂ ಕೂಡ ತಾಲಿಬಾನ್ ಅನ್ನುವಂತಹ ರಕ್ಕಸ ಸಂಘಟನೆ ಏನಿದೆ ಅಫ್ಘಾನಿಸ್ತಾನವನ್ನ ಭೂಲೋಕದ ನರಕವನ್ನಾಗಿ ಮಾಡಿರುವಂತದ್ದು ಅಷ್ಟೇ ಸತ್ಯದ ವಿಚಾರ. ಸಿದು ನಮ್ಮ ಜೊತೆ ಇದ್ದಾರೆ. ಕುಮಾರ್ ಶೆಟ್ಟಿ ಅವರು ನಮ್ಮ ಮಂಗಳೂರಿನವರು, ಅಫ್ಘಾನಿಸ್ತಾನದಲ್ಲಿ ಕೆಲಸದಲ್ಲಿದ್ರು, ಇದೀಗ ಮಂಗಳೂರಿನಲ್ಲಿದ್ದಾರೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅನುಭವವನ್ನ ನಮ್ಮ ಕುಡ್ಲ ವಾಹಿನಿ ಜೊತೆ ಹಂಚಿಕೊಂಡಿದ್ದೀರಾ, ಧನ್ಯವಾದಗಳು ಒನ್ಸ್ ಅಗೇನ್. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಾ, ಇದು ಇವತ್ತಿನ ವಿಶೇಷ. ಜೊತೆಗೆ ಕೊನೆಯದಾಗಿ ಕೇಳ್ತಾ ಇರುವಂತದ್ದು ಇಷ್ಟೇ, ಅಫ್ಘಾನಿಸ್ತಾನದಲ್ಲಿರುವವರು ಕೂಡ ನಮ್ಮವರೇ, ಸೊ ಅವರು ಕೂಡ ಮಾನವರೇ, ಅವರಿಗೆ ಕೂಡ ಬದುಕುವಂತ ಹಕ್ಕಿದೆ. ಆ ಬದುಕುವಂತ ಹಕ್ಕು, ಸ್ವತಂತ್ರವಾಗಿ ಬದುಕುವಂತ ಹಕ್ಕು ಅವರಿಗೆ ಬೇಕಾಗಿದೆ. ಸೊ ಹಾಗೆ ಸ್ವಇಚ್ಛೆಯಿಂದ ಬದುಕುವಂತ ಹಕ್ಕು ಅವರಿಗೆ ಬೇಕಾಗಿದೆ. ಈ ಒಂದು ಯುದ್ಧಗಳು, ಈ ಒಂದು ರಕ್ಕಸ ಮನಸ್ಥಿತಿ ಆದಷ್ಟು ಬೇಗ ಕೊನೆಯಾಗಲಿ, ಅಫ್ಘಾನಿಸ್ತಾನದಲ್ಲಿ ಶಾಂತಿ ನೆಲೆಸಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ. ಸಿಡಿ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.